ಟೀಸರ್ ಬಿಟ್ಟಾಗ ತಮ್ಮದೆಲ್ಲ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಈಗ ಟ್ರೈಲರ್ ನೋಡಿದ್ರಿ, ಅದರಲ್ಲಿ ಒಂದಿಷ್ಟು ಅಂಶಗಳು ನಿಮ್ಗೆ ಅರ್ಥ ಆಗಿರ್ಬೇಕಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗನೆ ತೆರೆಗೆ ಬರುತ್ತೆ, ಚಿತ್ರ ನಿಮ್ಮ ಮುಂದೆ ಬರುತ್ತೆ. ಇದೇ ಪ್ರೋತ್ಸಾಹ, ಇದೇ ಒಂದು ಸಹಕಾರ ನಮ್ಮ ಚಿತ್ರತಂಡದ ಮೇಲಿರಲಿ ಮತ್ತು ಕನ್ನಡ ಚಿತ್ರಗಳ ಮೇಲಿರಲಿ. ಈ ಚಿತ್ರ ಮಾಡಬೇಕಾದ್ರೆ ತುಂಬ ನಾವು ರಿಸ್ಕ್ಗಳು ತೊಗೊಂಡ್ವಿ ಕೆಲವೊಂದನ್ನ. ಬಟ್ ರಿಸ್ಕ್ ಅಂತ ಹೇಳಬಾರ್ದು. ಒಂದು ಚಿತ್ರ ಮಾಡಬೇಕಾದ್ರೆ ತುಂಬ ಇಷ್ಟಪಟ್ಟನೇ ಮಾಡಿದ್ದೀವಿ. ಕಷ್ಟ ಆದರೂ ಕೂಡ ನಮ್ಗೆ ಇಷ್ಟಪಟ್ಟನೇ ಮಾಡಿದ್ದೀವಿ. ಚಿತ್ರಕ್ಕೆ ಸುಮಾರು ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ನಮ್ಮ ಬಳ್ಳಾರಿ ವೀರ ಒಬ್ಬರು ಬಂದಿದ್ದಾರೆ. ಹಾಗೆ ನಮ್ಮ ಸಂಜೆವಾಣಿ ಪತ್ರಿಕೆ ವರದಿಗಾರರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಸ್ನೇಹಿತರು ನಮ್ಮ ಸಂಜಯ್ ನಾಗ್ ಸರ್ ಅವರಿದ್ದಾರೆ. ಅವರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ಹಾಗೆ ನಮ್ಮ PRO ಸರ್ ಕಾರ್ತಿಕ್ ಸುಧನ್ ಸರ್ ಕೂಡ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಹತ್ತಾರ ಅನ್ನುವ ಒಂದು ಚಿತ್ರ, ಹೊಸ ಚಿತ್ರ ಬರ್ತಾ ಇದೆ ಈಗ. ಆ ಚಿತ್ರದ ಹೀರೋ ಆಗಿರತಕ್ಕಂಥ ಚಂದು ಶಿವಾನಂದ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ, ಅವರು ಬಂದಿದ್ದಾರೆ. ಮುಖ್ಯವಾಗಿ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಈ ಬ್ಯಾನರ್ಗೆ ನಾನು ಓದ್ಸಲನ್ನು ಕೃತಜ್ಞತೆ ಹೇಳಿದ್ದೆ, ಈಗಲೂ ಹೇಳಲೇಬೇಕು. ಯಾಕೆಂದರೆ ನಮ್ಮಂಥವ್ರಿಗೆ ಒಂದು ಅವಕಾಶ ಕೊಟ್ಟು ಇವತ್ತು ಈ ಮಟ್ಟಕ್ಕೆ ತಂದಿರತಕ್ಕಂಥ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಬ್ಯಾನರ್ನ ಶ್ರೀಮತಿ ಲಕ್ಷ್ಮಿ ಷಣ್ಮುಖ ಮೇಡಮ್ ಅವ್ರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ತುಂಬ ಥ್ಯಾಂಕ್ಸ್. ತಾವು ನಮಗೊಂದು ಸಿನಿಮಾ ಕೊಟ್ಟಿದ್ದೀರಾ. ತಮ್ಮ ಕುಟುಂಬಕ್ಕೆ ಹಾಗೂ ತಮಗೆ ಮತ್ತು ನಮ್ಮ ಸರ್ ಹೀರೋ ಸರ್ ಆಗಿರ್ತಕ್ಕಂಥ ಷಣ್ಮುಖ ಜೈ ಸರ್ ಅವ್ರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಅದೇ ರೀತಿಯಾಗಿ ನಮ್ಮ ಚಿತ್ರದಲ್ಲಿ ಅಭಿನಯಿಸ್ತಿರ್ತಕ್ಕಂಥ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಜೊತೆಗೆ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತಾನೆ ಇರ್ತೀವಿ. ಸ್ನೇಹಿತರು ಕೂಡ ಹೌದು, ನಮಗೆ ಮಾರ್ಗದರ್ಶಕರು ಕೂಡ ಹೌದು. ನಮ್ಮ ವರ್ಧನ್ ಸರ್ ಇದ್ದಾರೆ ಜೊತೆಗೆ. ಅವರು ಒಂದು ನಮ್ಮ ಸಹಕಾರದಿಂದ ಅವರ ಸಹಕಾರದಿಂದ ನಮ್ಮ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಅದೇ ರೀತಿ ಕಡ್ಡಿ ವಿಶ್ವ ಸರ್ನು ಇದ್ದಾರೆ. ಅವರು ತಮ್ಮ ಡೇಟ್ಗಳನ್ನ ಅಡ್ಜಸ್ಟ್ ಮಾಡಿಬಿಟ್ಟು ನಮ್ಮ ಸಿನಿಮಾಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಬೇರೆ ಬೇರೆ ಚಿತ್ರಗಳಿಗೆ ಅವರು ಶೂಟಿಂಗ್ ಬ್ಯುಸಿ ಇದ್ರು. ಅಂಥ ಟೈಮಲ್ಲಿ ಆಗಲಿ ಮಾಡೋಣ, ಅದೇನು ಡೇಟ್ ಆಗುತ್ತೆ ಹೇಳಿ ಡೈರೆಕ್ಟ್ರೆ, ಬಂದು ಮಾಡಿಕೊಡ್ತೀನಿ ಅಂತ ಅವ್ರು ಪಾಪ ತುಂಬ ಹೃದಯದಿಂದ ನಮ್ಮ ಸಿನಿಮಾದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದೀಪಕ್ ಕುಮಾರ್ JK ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದರೆ ಅವರ ಅಪ್ಪಾಜಿ ಬಂದು ನಮಗೆ ತುಂಬ ಆತ್ಮೀಯರು. ಅವ್ರ ಕಡೆಯಿಂದನೇ ನಮಗೆ ಇವ್ರು ಪರಿಚಯ ಆಗಿದ್ದು. ಅವ್ರಿಗೊಂದಿಷ್ಟು ಸುಮಾರು ಚಿತ್ರಗಳಿಗೆ ನಾವು ಕ್ಯಾಮ್ರಾಗಳನ್ನ ತೊಗೊಂಡಿದ್ದೆ ನಾನು. ಆ ಟೈಮಲ್ಲಿ ಹೇಳೋರು, ಅವರು ಒಂದು ಕಾಮನ ಒಂದು ಬಳಸ್ತಾರೆ, ಮಾಮ್ ಅಂತಾರೆ ಎಲ್ಲರಿಗೂ. ಅವ್ರು ಕರೆದ್ಬಿಟ್ಟು ಹೇಳಿದ್ರು, ನನ್ನ ಮಗನ ಒಂದ್ಸಲ ನೋಡಪ್ಪ ಹೆಂಗೆ ಮಾಡ್ತಾರೆ ನೋಡಿ, ನೀವು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತಂದರು. ಬಟ್ ಅದ್ಭುತವಾದ ಒಂದು ಫೋಟೋಗ್ರಫಿ ಹಾಗೂ ಸಿನಿಮಾಟೋಗ್ರಫಿ ನಮ್ಮ ಸಿನಿಮಾ ಕೊಟ್ಟಿದ್ದಾರೆ. ದೀಪಕ್ ಕುಮಾರ್ ಅವರಿಗೆ ನನ್ನ ಕಡೆಯಿಂದನೂ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೆ ಚೆನ್ನಾಗಿ ಇವತ್ತು ನೋಡಿದಿರಲ್ವಾ ಟ್ರೈಲರಲ್ಲಿ ಪ್ರತಿ ಶಾಟ್ಗೆ ಅವರು ನಾವು ಕಿತ್ತಾಡ್ತಾನೆ ಇರ್ತಿದ್ವಿ. ಅಣ್ಣ ಹಿಂಗೆ ಬರಲ್ಲ ಅಣ್ಣ ಅಂತಂದ್ರೆ ಅವರು ಅನ್ನೋದು, ನಾನು ಇಲ್ಲ ಹಿಂಗೆ ಬೇಕು ಅಂತ ನಾನು ಅನ್ನೋದು, ಲೈಟಿಂಗ್ ಪ್ಯಾಟರ್ನ್ ಹಿಡಿದು ಎಲ್ಲ ಮಾಡ್ತಾ ಇದ್ವಿ. ಆ ಥರದ್ದು ಕೊಟ್ಟಿರ್ತಕ್ಕಂಥ ದೀಪಕ್ ಕುಮಾರ್ ಅವರಿಗೆ. ಹಾಗೆ ರೋಬೋ ಬಂದಿದ್ದಾರೆ ಇವತ್ತು ಕಲಾವಿದರಾಗಿ. ಅವರು ಸುಮಾರು 4 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ಬಟ್ ಕನ್ನಡ ನಮಗಿಂತ ಚೆನ್ನಾಗಿ ಮಾತಾಡ್ತಾರೆ ಅವರು. ಅವರು ದಕ್ಷಿಣ ಆಫ್ರಿಕಾದಿಂದ ಬಂದಿರಬೇಕು. ದಕ್ಷಿಣ ಆಫ್ರಿಕಾದಿಂದ ಬಂದವರು ಅವರು ಕನ್ನಡನಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಅಪ್ಸರ ಇವತ್ತಿಲ್ಲ, ನಮ್ಮ ಚಿತ್ರದ ನಾಯಕಿ ನಟಿ. ಅವರ ತಂದೆ ಅವರ ಅನುಪಸ್ಥಿತಿಯಲ್ಲಿ ಬಂದಿದ್ದಾರೆ. ನಮ್ಮ ರಾಮಕೃಷ್ಣ ಸರ್ ಅವ್ರದ್ದು ಸಹಕಾರ ತುಂಬ ಇದೆ ನಮ್ಮ ಸಿನಿಮಾಗೆ. ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಚಿತ್ರದಲ್ಲಿ ಯಾವುದೇ ಒಂದು ಸೀನ್ ಇರ್ಬೋದು, ಏನೇ ಇರ್ಬೋದು, ಅವರು ಪ್ರತಿಯೊಂದರಲ್ಲಿ ಭಾಗವಹಿಸಿ ನಮ್ಮ ಶೂಟಿಂಗಿಗೆ ಒಂದು ಸಹಕಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾಶ್ನಾಥ್ ಸರ್ ಇದ್ದಾರೆ. ಅವ್ರಿಗೂ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ. ಏನಕ್ಕಂದರೆ ಅವರು ಸುಮಾರು ವರ್ಷಗಳಿಂದ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ವರ್ಕ್ ಮಾಡಿದ್ದಾರೆ. ಅವರು ಅಸೋಸಿಯೇಟ್ ಆಗಿ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು ನಮ್ಮ ಪುಣ್ಯ. ಯಾಕಂದರೆ ಅವ್ರ ಗುರುಗಳು ಅವರು. ಇವತ್ತು ಕಾಶ್ನಾಥ್ ಸರ್ ಇರೋದ್ರಿಂದನೇ ಒಂದು ಹಂತಕ್ಕೆ ಈ ಸಿನಿಮಾ ಬಂದಿದೆ. ಇಲ್ಲಿರೋದು ನಾವು ಮತ್ತು ನಮ್ಮ ಷಣ್ಮುಖ ಜೈ ಸರ್ ಮತ್ತು ಕಾಶ್ನಾಥ್ ಅವರೇ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾವಿಂದ ವರ್ಕ್ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಹೇಮರಾಜ್ ಅಂತ ಒಬ್ರು ಇದ್ದಾರೆ ನಮಗೆ, ಆರ್ಟ್ ಡಿಪಾರ್ಟ್ಮೆಂಟು. ಅವ್ರು ಇಲ್ಲೇ ಇದ್ದಾರೆ ನಮ್ಮ ಹೇಮರಾಜ್ ಅವರು. ಅವ್ರಿಗೂ ತುಂಬ ಧನ್ಯವಾದಗಳು. ಆಮೇಲೆ ಹೀರೋಯಿನು ಅವ್ರದ್ದು ಒಂದು ಡಬ್ಬಿಂಗ್ ವಾಯ್ಸ್ ಕೊಟ್ಟಿದ್ದಾರೆ ಒಬ್ರು, ಆರತಿ ಮೇಡಮ್ ಅವರಂತ. ಅವರು ಕೂಡ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಅವ್ರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಮೇಡಮ್, ತುಂಬ ಥ್ಯಾಂಕ್ಸ್. ಹಾಗೆ ಈ ಚಿತ್ರದ ಬಗ್ಗೆ ಹೇಳಬೇಕಂತಂದರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸಗಳನ್ನು ಕರೆಕ್ಟಾಗಿ ಮಾಡಿದ್ದಾರೆ. ಈಗ ತಾನೇ ನಮ್ಮ ಬಾಲರಾಜ್ ಸರ್ ಬರಬೇಕಾಗಿತ್ತು, ಅವ್ರು ಇನ್ನೇನು ಬರ್ಬೋದು ಇಷ್ಟರಲ್ಲೇ. ಅದೇ ರೀತಿಯಾಗಿ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡ್ತಾ ಇದ್ದೀರಾ, ಹಿತನ್ ಹಾಸನ್ ಅವ್ರು ಮಾಡಿದ್ದಾರೆ. ಅವರು ತುಂಬ ಅಚ್ಚುಕಟ್ಟಾಗಿ ನಾವೇನು ಕೇಳ್ಕೊತೀವೋ ಅದ್ರ ತಕ್ಕದಂಗೆ ಅವ್ರು ಮಾಡಿದ್ದಾರೆ. ಅದೇ ರೀತಿಯಾಗಿ 4 ಸಾಂಗ್ ಇದೆ ಸಿನಿಮಾದಲ್ಲಿ. ಆ 4 ಸಾಂಗ್ಗಳನ್ನ ನಮ್ಮ ಜೈ ಆರ್ಯ ಅಂತ ಕೊರಿಯೋಗ್ರಾಫರ್ ಇದ್ದಾರೆ ನಮ್ಮ ಮಾಸ್ಟರ್ ಅವರು ಕಂಪೋಸ್ ಮಾಡಿಬಿಟ್ಟು ಎಲ್ಲ ಪ್ರತಿಯೊಂದು ಹಂತಗಳಲ್ಲಿ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಇವತ್ತು ಅನುಪಸ್ಥಿತಿಯಲ್ಲಿ ಬಂದಿಲ್ಲ. ಸೊ ಅವ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ರೀತಿಯಾಗಿ ಚಂದ್ರು ಬಂಡೆ ಅವ್ರ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಈ ಸಿನಿಮಾದಲ್ಲಿ ಸಾಹಸ ದೃಶ್ಯಗಳು ತುಂಬ ನಮಗೆ
ಟಫ್ ಆಗಿತ್ತು. ಯಾಕಂದ್ರೆ ನಮ್ಮ ಸಾರ್ಗೆ ಒಂದು ಹೊಡೆತ ಬಿದ್ದರೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಸಿನಿಮಾ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಒಂದು ಟಚ್ ಮಾಡ್ತೀವಿ, ವಾಪಸ್ ಬಂದ್ಬಿಡ್ತೀವಿ. ಬಟ್ ಇವರು ಪ್ರತಿಯೊಂದು ಶಾರ್ಟಲ್ಲಿ ಕೂಡ ಒದೆ ತಿಂದಿದ್ದಾರೆ. ಪ್ರತಿಯೊಂದು ಡೊಮೆಸ್ಟಿಕ್ಸ್ ಏನಿದೆಲ್ಲ ಎಲ್ಲ ಒರಿಜಿನಲಾಗಿ ಓಡಿಸ್ಕೊಂಡಿದ್ದಾರೆ. ಕೇಳೋರು ನಮಗೆ ಏನಕ್ಕೆ, ಯಾಕೆ ಸರ್ ಈ ಥರ ಮಾಡ್ತಿದ್ದೀರಾ, ಎಕ್ಸ್ಪ್ರೆಷನ್ನೇ ಬರ್ತಾ ಇಲ್ಲ ನಿಮ್ಮದು, ನೋಡಿ ಏನಾಗ್ತಿದೆ ಶಾರ್ಟ್ ಅಂದರೆ, ಸರ್ ನನಗೆ ಹೊಡೆದ್ರೆ ತಾನೇ ನನಗೆ ಗೊತ್ತಾಗೋದು, ನನಗೆ ಒಂದ್ಸಲ ಹೊಡಿಸಿ ಪರವಾಗಿಲ್ಲ ಅನ್ನೋರು. ಆಮೇಲೆ ಸ್ಟಂಟ್ ಮಾಸ್ಟರ್ನ ಕೇಳ್ತಾ ಇದ್ದೆ ನಾನು, ಸರ್ ಈ ಥರ ಹೇಳ್ತಿದ್ದಾರೆ, ಪರವಾಗಿಲ್ಲ ರೀ ಟಚ್ ಮಾಡಿ ಪರವಾಗಿಲ್ಲ ಅಂದರೆ. ಸುಮಾರು ಏಟ್ಗಳು ತಿಂದಿದ್ದಾರೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಏನು ಬೇಕಾದ್ರೆ ರಿಯಲಿಸ್ಟಿಕ್ ಆಗಿಯೇ ಬಂದಿದೆ. ಆ ಥರ ಒಂದು ಸಪೋರ್ಟ್ ಮಾಡಿ ಸಿನಿಮಾ ಒಂದು ಡೆಡಿಕೇಶನ್ ಮಾಡಿ, ಆಮೇಲೆ ಇವ್ರದ್ದೊಂದು ಅಣ್ಣವ್ರು ಬಿಟ್ಟರೆ ಒಂದು ತಿರುಗಿಸ್ತಕ್ಕಂಥದ್ದು ನಾನು ಕೆಲವರಲ್ಲಿ ನೋಡಿದ್ದೀನಿ ನಟರುಗಳಲ್ಲಿ. ಅದನ್ನು ಇವ್ರ ಹತ್ರ ಇತ್ತು. ಈ ಯೋಗಾಸನಗಳಲ್ಲಿ ಒಂದು ಆಸನ ಬರುತ್ತೆ, ಆ ಒಂದು ನಾಭಿಯಿಂದ ಒಂದು ತಿರುಗಿಸ್ತಕ್ಕಂಥ ಒಂದು ಆಸನ, ಆ ಆಸನನ ಇವರು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ರು. ಅದರ ಒಂದು ತುಣುಕು ನಾವು ನಮ್ಮ ಚಿತ್ರದಲ್ಲಿ ಬಳಸ್ಕೊಂಡಿದ್ದೀನಿ ನಾನು. ಅಂದರೆ ಇವರಲ್ಲಿ ಏನು ಟ್ಯಾಲೆಂಟ್ ಇದೆಯೋ ಅದನ್ನು ತೋರಿಸೋಣ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಅದೇ ರೀತಿಯಾಗಿ ಈಗ ತಾನೇ ನಮ್ಮ ಕಾಂಗ್ರೆಸ್ನ ಮುಖಂಡರು ಮತ್ತು ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರತಕ್ಕಂಥ ಕೊಡ್ಲೆ ಮಲ್ಲಿಕಾರ್ಜುನವರು ಬಂದಿದ್ದಾರೆ. ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಹಾಗೂ ಸ್ವಾಗತ ಕೋರ್ತಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ. ತುಂಬ ಧನ್ಯವಾದಗಳಣ್ಣ. ಅದೇ ರೀತಿಯಾಗಿ ನಮ್ಮ ಚಿತ್ರದಲ್ಲಿ ಈ ಥರ ಒಂದು ರಿಸ್ಕ್ ತಗೊಂಡೆಲ್ಲ ಶೂಟಿಂಗ್ ಮಾಡಿದ್ದೀವಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಸಿನಿಮಾ ಮುಗಿಸ್ಲಿಕ್ಕೆ ಏನೇನು ಬೇಕು ಯಾವುದಿಲ್ಲ. ರಿಸ್ಕ್ ಅಂದರೆ ಈ ಥರದ ಸರ್, ಈಗ ಹೇಳಿದ್ವಲ್ಲ, ಅಂದರೆ ಒಂದು ಸ್ಟಂಟ್ ಮಾಡಬೇಕಾದಾಗ ಏನಾಗುತ್ತೆ, ಈಗ ಗೊತ್ತಿದ್ದವ್ರಿಗಾದ್ರೆ ಏನಾಗುತ್ತೆ, ಒಂದಿನ ಬಿಟ್ಟು 2 ದಿನ ಆಗ್ಬೋದು, ಅಥವಾ ಡೇ ಬಿಟ್ಟು ನೈಟ್ ಆಗ್ಬೋದು. ಈ ಥರ ನಮಗೆ ಶೂಟಿಂಗ್ ಶೆಡ್ಯೂಲ್ಗಳು ಹೇಳ್ಕೊಂಡು ಹೋಗಿದೆ. ಹ್ಞೂ ಸರ್. ನಮ್ಮಲ್ಲಿ ಸ್ಪೆಷಲ್ ಏನಂದರೆ ಇದು ರಿಯಲಿಸ್ಟಿಕ್ ಆಗಿರೋ ಕತೆ ಆಗಿರೋದ್ರಿಂದ ನಾವು ರಿಯಲಿಸ್ಟಿಕ್ ಆಗಿಯೇ ಬರಬೇಕು ಅನ್ನೋದನ್ನ ಒಂದಿಷ್ಟು ಮೈಂಡಿಗೆ ಇಟ್ಕೊಂಡಿದ್ವಿ ಕೆಲವೊಂದನ್ನ. ಅದೇ ಥರ ಬರೋದ್ರೊಳಗೂ ಅದು ಬರಲೇಬೇಕು ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ಸುಮಾರು ಟೇಕ್ಗಳಾಗಿರ್ಬೋದು ಅದೆಲ್ಲ ಆಗಿದೆ. ರಿಯಲಿಸ್ಟಿಕ್ ಅಂದ್ರೆ ಮೋಸ್ಟ್ಲಿ ಅವರಿಗೆ ರಿಲೀಸ್ ಆದ್ಮೇಲೆ ರಿಸ್ಕ್ ಆಗ್ಬೋದು ಅಂತ ಅದೊಂದು ಡೈಲಾಗ್ಗಳೆಲ್ಲ ನೋಡಿದ್ರಲ್ವಾ, ಡೈಲಾಗ್ಗಳಲ್ಲಿ ಏನಾಗಿದೆ ಅಂದ್ರೆ ಕೆಲವೊಂದು ಫಿಲ್ಟರ್ ಇಲ್ದಂಗೆ ಇಳಿಸ್ಬಿಟ್ಟಿದ್ವಿ ಕೆಲವೊಂದನ್ನ. ಅದೇ ತರ ಸೀನಲ್ಲೂ ಕೂಡ ಕೆಲವೊಂದಿದೆ, ಅಂದ್ರೆ ಚಿತ್ರದಲ್ಲಿ ಸುಮಾರು ಇದೆ ಆ ಥರದ್ದು. ಸೆನ್ಸರ್ ಆಗಿದೆ ಸರ್, ಸೆನ್ಸರ್ ಕೊಟ್ಟಿದ್ರು ಒಂದಿಷ್ಟು. ಹಂಗೆ ನಾವೊಂದು ಸ್ವಲ್ಪ ಅವ್ರಿಗೆ ಸರ್ಟಿಫಿಕೇಟ್ ಏನಿದೆ ಅಲ್ಲ, ಅದಕ್ಕೊಂದು ಕೌಂಟರ್ ಸಿನಿಮಾ ನೋಡಿದ್ರೆ ಇದಿರುತ್ತೆ ಸರ್. ಈಗ ತಾನೇ ನಮ್ಮ ಹಿತನ್ ಹಾಸನ್ ಅವ್ರು ಬಂದರು, ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸ್ವಾಗತ ಸರ್ ತಮಗೆ. ಅವರು ನಮ್ಮ ಹಿನ್ನೆಲೆ ಸಂಗೀತ ಕೊಟ್ಟಿರ್ತಕ್ಕಂಥವ್ರು ಹಿತನ್ ಹಾಸನ್ ಅವರು. ಸರ್ ರಿಸ್ಕ್ ಅಂದರೆ ಏನಿಲ್ಲ ಸರ್, ಆ ಥರದ್ದೇ ಇದೆ. ಸಿನಿಮಾದಲ್ಲಿ ಏನಂದ್ರೆ ಕೆಲವೊಂದು ನೈಜ ಘಟನೆಗಳು ಮಾಡಬೇಕಾದಾಗ ಏನಾಗುತ್ತೆ ಅಂದ್ರೆ ಒಬ್ಬ ಡೈರೆಕ್ಟರ್ಗೆ ಆಗಿರ್ಬೋದು, ಕಲಾವಿದರಿಗಾಗಿರ್ಬೋದು. ಇಲ್ಲ, ಕೋಮು ಸೌಹಾರ್ದ ಅನ್ನೋದಕ್ಕಿಂತ ಆ ವಿಷಯನ ಟಚ್ ಮಾಡಿದೀವಿ ಇಲ್ಲನಲ್ಲ, ಬಟ್ ವಿಷಯ ಹೋಗೋದ್ರೊಳಗಡೆ ಏನೋ ಒಂದು ಡೈವರ್ಟ್ ಆಗುತ್ತೆ ಸರ್. ಸರ್ ಕೋಮು ಸೌಹಾರ್ದ ಅಂದ್ರೆ ಹಿಂದೂ ಮುಸ್ಲಿಂ ನಡುವೆ ಒಳ್ಳೆ ಬಾಂಧವ್ಯ ಇರೋ ತರ ಏನಾದ್ರು ತೋರಿಸ್ತಿದ್ದೀರಾ ಅಂತ? ಹೌದೌದು, ಅದು ಬರುತ್ತೆ. ಇಲ್ಲ, ಇದು ಏನಂದ್ರೆ ಬೇಜಾರು ಮಾಡ್ಕೊಳ್ಳೋಂಥದ್ದು ಯಾರ್ದು ಏನು ಅಂತ ಅಂಶಗಳಿಲ್ಲ ಸರ್, ಯಾವ್ದು ಎಲ್ಲ ಚೆನ್ನಾಗಿದೆ. ಬಟ್ ಈಗ ಏನ್ ಮಾಡ್ತೀವಿ ಅಂದ್ರೆ ಫೈನಲ್ ಅಂತ ಬಂದಾಗ ನಾವು ಇನ್ನೊಬ್ಬರಿಗೆ ಮಾತಾಡೋ ಅದು ಕಿತ್ತಾಡ್ಬಿಟ್ಟು ಕೊನೆ ಒಂದು ಡಿಸಿಷನ್ ಬರ್ತೀವಿ. ಆ ಡಿಸಿಷನ್ ಇದೆ ಸರ್, ಅದರಲ್ಲಿ ಒಂದು ಫೈನಲ್ ಆಗಿ ಏನ್ ಬೇಕೋ ಅದನ್ನ ಕೊಟ್ಟಿದೀವಿ. ಏನಂತ ಹೇಳ್ತಾರೆ ಸರ್, ಡೈಲಾಗ್ ಹೇಳ್ತಾರೆ ಅದನ್ನ. ಹೌದು, ಅದೇ ಅಷ್ಟೇ, ಅದೇ ಟರ್ನಿಂಗ್ ಪಾಯಿಂಟ್. ಹೌದು ಹೌದು, ತುಂಬಾ ಮೆಸೇಜ್ ಇದೆ ಸರ್. ಈಗಿನ ಒಂದು ಪ್ರೆಸೆಂಟ್ ವಾಸ್ತವದಲ್ಲಿ ಏನ್ ನಡೀತದೆಯೋ ಅದನ್ನ ನಾವು ಸ್ಕ್ರೀನ್ ಮೇಲೆ ತರಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ರಿಸ್ಕ್ ಅನ್ನೋದು ಏನಿಲ್ಲ ಸರ್. ಒಂದು ನೈಜ ಘಟನೆ ಯಾವ ತರ ತೆರೆ ಮೇಲೆ ತರಬೇಕಾದಾಗ ಸಿನಿಮಾಟಿಕ್ ಅಲ್ಲಿ ಕೆಲವೊಂದು ತೊಂದರೆಗಳು ಅನುಭವಿಸಬೇಕಾಗುತ್ತೆ. ಈಗ ಏನೋ ಒಂದು ಹೇಳ್ತೀವಿ, ಈಗ ನೋಡಿ ಹೇಳಿದ್ರು ನಮ್ಮ ಸಾರ್ಗಳೆಲ್ಲ ಹೇಳಿದ್ರು, ಅದು ಸೆನ್ಸರ್ ಅಲ್ಲಿ ಏನಾದ್ರು ಕೇಳಿದ್ರ ಅಂತ. ಆ ತರದೆಲ್ಲ ನಾವು ರಿಸ್ಕ್ ಹೇಳ್ಕೊಳ್ಳಬೇಕು ಸರ್ ಅಂತ ಟೈಮಲ್ಲಿ. ಅಲ್ಲೊಂದು ಪ್ರಶ್ನೆ ಕೇಳ್ತೀರಾ ನೋಡಿ. ಹಾ ಹೇಳಿ ಸರ್. ಸರ್ ಎಲ್ಲಿ ನಡೆದಿದೆ ಘಟನೆ ಇದು? ಇದು ನಾನು ಒಂದು ಡಿಗ್ರಿ ಮಾಡ್ಬೇಕಾದ್ರೆ ನನ್ನ ಸ್ನೇಹಿತನ ಲೈಫಲ್ಲಿ ನಡೆದಿದ್ದು. ಬಟ್ ಕೆಲವೊಂದು ಇನ್ಸ್ಟಿಟ್ಯೂಟ್ಗಳು ಬೇರೆ ಬೇರೆ ಕಡೆಯಿಂದ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದು ಸರ್. ಡೈರೆಕ್ಟರ್ ಈಗ ಹಾ ಸರ್, ತಮಿಳ್ನಾಡವರು ಕಾವೇರಿ ಇಶ್ಯೂ ಬಿಡಲ್ಲ, ಹೌದು. ಸಿನಿಮಾದವರು ಹಿಂದೂ ಮುಸ್ಲಿಂ ಇಟ್ಕೊಂಡು ಬರೀಲವು ಇದು ಇದೇ ಆಗಿದೆ. ಜನ ಮರ್ತವರು ಕೂಡ ಸಿನಿಮಾ ಸುಮ್ಮನೆ ಅದನ್ನ ಪ್ರಚೋದನೆ ಮಾಡ್ತಾ ಇದೀವಿ ಅಂತ ಅನ್ಸಲ್ವಾ ಅಂತ. ಆ ಥರದ್ದು ಏನಿಲ್ಲ ಸರ್, ಇದರಲ್ಲಿ ಒಂದು ಜಿಹಾದ್ ನಡೀತಾ ಅರ್ಥದಲ್ಲಿ. ಹೌದು, ಇದೆಲ್ಲ ಒಂದ್ ಕಡೆ ಮತ್ತೊಂದು ಖಂಡಿತ. ಬಟ್ ನೀವು ಕೇಳಿದ್ದು ಚೆನ್ನಾಗಿದೆ ಸರ್. ಆದ್ರೆ ಸಿನಿಮಾ ನೋಡಿದ್ಮೇಲೆ ಅದು ಅನ್ಸೋದಿಲ್ಲ ಸರ್ ಯಾರಿಗೂ. ಅಂದ್ರೆ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ ಸರ್ ಲಾಸ್ಟ್ವರೆಗೂ. ಆ ಥರದ ಊಹೆ ಮಾಡ್ಕೊಳ್ಳೋಂಥದ್ದು ಏನು ಇಲ್ಲ ಸರ್ ಇದರಲ್ಲಿ. ಈಗ ನೀವು ಹೇಳಿದ್ದು ಸೌಹಾರ್ದ ಆಗ್ಬೋದು, ಕೋಮ್ ಆಗ್ಬೋದು, ಅಥವಾ ಏನ್ರಿ ಅವ್ರಿಗೋಗಿ ತಂದಿಡ್ತೀರಾ, ಆ ಥರದ್ದು ಏನಿರುತ್ತಲ್ಲ ಅದು ಯಾವುದೂ ಇರಲ್ಲ ಸರ್. ಸುಮಾರು 4-5 ಸಿನಿಮಾ ಇದೇ ಥರ ಬಂದಿದೆ. ಖಂಡಿತ ಖಂಡಿತ. ಬಟ್ ಈ ಪ್ಯೂರ್ ಒಂದು ಲವ್ ಸ್ಟೋರಿ ಸರ್. ಪ್ರತಿಯೊಬ್ಬ ಮಾನವತ್ವ ಇರ್ತಕ್ಕಂಥದ್ದು ನೋಡಲೇಬೇಕಾದ ಚಿತ್ರ. ಒಂದು ಇಷ್ಟಪಡ್ತಾರೆ ಖಂಡಿತವಾಗಿ. ಒಂದು ಮ್ಯೂಸಿಕಲ್ ಸಿನಿಮಾ, ಮ್ಯೂಸಿಕಲ್ ಜರ್ನಿ ಆಗುತ್ತೆ ವಿತ್ ಕಮರ್ಷಿಯಲ್ ಎಲಿಮೆಂಟ್ಸು ಇದೆ. ಆ ಥರ
ಹಾಗೆ ನಮ್ಮ ವೆಂಕಟ್ ಸರ್ ಕೂಡ ಬಂದಿದ್ದಾರೆ ಇವತ್ತು. ಅವರು ನಮ್ಮ ಡಿಸ್ಟ್ರಿಬ್ಯೂಟರ್ ಹೋದ ಸಿನಿಮಾ ಒಂದು ಮಾಡಿಕೊಟ್ಟಿದ್ರು. ಅವರು ಕೂಡ ತಮ್ಮ ಬಿಡುವು ಕಾರ್ಯಕ್ರಮ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಇನ್ನು ಆದಷ್ಟು ಬೇಗನೆ ತೆರೆಗೆ ಬರ್ಬೇಕು ಅನ್ಕೊಳ್ಳಿ ಸರ್, ನೆಕ್ಸ್ಟ್ ಮಂತು. ಹೀಗಾಗಿದೆ. ಜೂನ್ 26 ಟ್ರೈಲರ್ ರಿಲೀಸ್. ಹಾಂ ಸರ್, ಟ್ರೈಲರ್ ಸರ್ ಇವತ್ತೆಲ್ಲ ಸರ್. ಅಂದರೆ ಅದು ಡೇಟ್ ಹಾಕ್ಬಿಟ್ಟು ಜುಲೈ 26 ಹಾಗಾಗಿದೆ ಸರ್. ಅದೇ ಚಿತ್ರವನ್ನು ಈ ಥರ ಮಾಡಿದ್ದೀವಿ ಸರ್, ಖಂಡಿತ. ನಿಲ್ಲಿಸಿ. ಓಕೆ ಓಕೆ ಆಯ್ತು ಆಯ್ತು. ಕೇಳಿ ಪರವಾಗಿಲ್ಲ, ಕೇಳಿ ಸರ್. ಏನು ಎಲ್ಲ 75 ಭಾಗ ಇಲ್ಲೇ ಮಾಡಿದ್ದಾರೆ ಶೂಟಿಂಗು. ಮಿಕ್ಕಿದ್ದು ತುಮಕೂರು, ನೆಲಮಂಗಲ, ಆಮೇಲೆ ಯಲಹಂಕ ಮಾಡಿದ್ದೀವಿ. ಒಟ್ಟು ಆಲ್ಮೋಸ್ಟ್ ತುಮಕೂರು ಮತ್ತು ಬೆಂಗಳೂರು ಸುತ್ತಮುತ್ತ ಸರ್ ಎಲ್ಲ ಮಾಡಿದ್ದೀವಿ. ಘಟನೆ ನಡೆದಿದ್ದು ಯಾವ ಊರಲ್ಲಿ? ಇದು ನಡೆದಿದ್ದು ನಮ್ಮ ಆಲ್ಮೋಸ್ಟ್ ಬೆಂಗಳೂರಲ್ಲಿ ನಡೆದಿದ್ದು. ನಮ್ಮ ಲೈಫಲ್ಲಿ ಬೆಂಗಳೂರೇ ನಡೆದಿದ್ದು. ನೇಟಿವಿಟಿ ಬಂದು ಬೆಂಗಳೂರೇ ಇರುತ್ತೆ ಸರ್. ಮಿಕ್ಕಿದ್ದು ಒಂದಿಷ್ಟು ಪೇಪರ್ ಕಟ್ಟಿಂಗ್ಸು, ಆಮೇಲೆ ಒಂದಿಷ್ಟು ಟ್ರೂ ಇನ್ಸಿಡೆಂಟ್ಗಳು ಕೆಲವೊಂದು ಯೂಟ್ಯೂಬಲ್ಲಿ ಬಂದಿದ್ದು, ಅದೆಲ್ಲ ನೋಡ್ಬಿಟ್ಟು ಕಲೆಕ್ಟ್ ಮಾಡಿದ್ವಿ ಸರ್. ಆ ಥರದೊಂದು ಸಬ್ಜೆಕ್ಟ್. ನಿಮಗೆ ಟೈಟ್ಲು ಈಸಿಯಾಗಿ ಸಿಗ್ತಾ ಇದು? ಹಾಂ, ಸಿಕ್ತು ಸರ್. ತುಂಬ ಕಾಮನ್ ಆಗಿದೆ ಟೈಟಲ್. ಹೌದು ಸರ್, ಹೌದು. ನಾವು ಸಿಗೋದೇ ಇಲ್ಲ ಅಂತ ಅಂದ್ಕೊಂಡು ಹೋಗ್ಬಿಟ್ಟಿದ್ವಿ ಸರ್. ಬಟ್ ಹೋದ ತಕ್ಷಣ ರಿಜಿಸ್ಟರ್ ಯಾವುದೂ ಇರಲಿಲ್ಲ, ಮಾಡಿಸಿ ಆಯಿತು. ಪಾಪ ಅವ್ರು ತಾಜ್ ಅಂದ ತಕ್ಷಣ ಟೀ ಥರ ವಾಹ್ ತಾಜ್ ಅಂತ ಕೊಟ್ಟಿದ್ದಾರೆ. ವಾಹ್ ತಾಜ್ ಇದೆ. ಖಂಡಿತ ಇರ್ಬೋದು ಸರ್, ಇರ್ಬೋದು. ಆ ಥರ ಇದೆ ಸರ್. ನೀವೆಲ್ಲರೂ ಬಂದಿದ್ದೀರಾ, ನಮ್ಮ ಚಿತ್ರವನ್ನು ಇಷ್ಟು ಪ್ರೋತ್ಸಾಹ ಮಾಡಿದ್ದೀರಾ. ಎರಡನೇ ಟೈಮ್ ಆಯಿತು ನಾವೆಲ್ಲ ಮೀಟ್ ಮಾಡಲಿಕ್ಕೆ. ತುಂಬ ಸಂತೋಷ ಆಯ್ತು ಸರ್ ತಮ್ಮನ್ನೆಲ್ಲ ಮತ್ತೊಮ್ಮೆ ನೋಡಲಿಕ್ಕೆ. ನಮ್ಮ ಚಿತ್ರ ಆದಷ್ಟು ಬೇಗ ತೆರೆಗೆ ಬರುತ್ತೆ. ನಮ್ಮ ಚಿತ್ರ ಒಂದೆಲ್ಲ, ಕನ್ನಡ ಚಿತ್ರಗಳು ಇನ್ನೂ ಚೆನ್ನಾಗಿ ಬರಬೇಕು ಅನ್ನೋದು ನಮಗೊಂದು ಆಸೆ ಇದೆ. ಥಿಯೇಟರ್ಗಳಿಗೆ ಜನಗಳು ಬರಬೇಕು. ಜನಗಳು ಬಂದು ನಮ್ಮ ಸಿನಿಮಾಗಳೆಲ್ಲ ನೋಡಿದಾಗಲೇ ಅದಕ್ಕೊಂದು ಬೆಲೆ ಬರುತ್ತೆ. ಒಂದು ಕಲೆಗೊಂದು ಬೆಲೆ ಬರಬೇಕಂದ್ರೆ ಜನಗಳೊಂದು ಚಪ್ಪಾಳೆ, ಅವರೊಂದು ಪ್ರೋತ್ಸಾಹ, ಅವರ ಒಂದು ಅಭಿಮಾನದ ಆಶೀರ್ವಾದ ಇದೆಯಲ್ವಾ, ಅದು ಯಾವತ್ತೂ ಇರಬೇಕು. ಹಾಗೆ ನಮ್ಮ ತಾಜ್ ಚಿತ್ರದ ಮೇಲೆ ತಮ್ಮೆಲ್ಲರ ಸಪೋರ್ಟಿಂದ, ಹಾಗೆ ಎಲ್ಲ ಜನಗಳ ಸಪೋರ್ಟು ಮತ್ತು ಪ್ರೇಕ್ಷಕ ವರ್ಗದವರ ಸಪೋರ್ಟ್ ಇರಬೇಕೆಂದು ನಾವು ಈ ಮೂಲಕ ಕೇಳ್ಕೊಳ್ತಾ, ಇವೆಲ್ಲರೂ ಬಂದಿದ್ದೀರಾ, ಮತ್ತೊಮ್ಮೆ ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ. ಧನ್ಯವಾದಗಳು ಸರ್. ಸಾರು ಒಂದು 10 ಕತೆ ಹೇಳಿದ್ರು ಮೇಡಮ್. ನಾನು ಅವ್ರನ್ನ ನೇರವಾಗಿ ಅಂತೂ ಮೀಟ್ ಆಗಿದ್ದಿಲ್ಲ, ಫೋನಲ್ಲೇ ಮಾತಾಡ್ತಾ ಇದ್ದೆ. ಫೋನಲ್ಲಿ ಮಾತಾಡಿ ಕೆಲವು ವಿಷಯಗಳು ಹೇಳ್ತಾ ಇದ್ರು ನನಗೆ ಅವರು. ಫೋನಲ್ಲೇ 10 ಕತೆ ಹೇಳಿದ್ರು. ನಾನು ಫೋನಲ್ಲೇ ಭಾಳಷ್ಟು ಕೇಳಿದ್ದೀನಿ ಸರ್. ಭಾಳಷ್ಟು ಒಂದು ಸರಿ ಫೋನ್ ಹಿಡಿದ್ರೆ ಸರ್ ಮಿನಿಮಮ್ 3 ಅವರ್ಸ್ ಆದರೂ ಮಾತಾಡ್ತಾ ಇದ್ದೆ ಸರ್. ಖಂಡಿತ. ಅಂದರೆ ಎಲ್ಲವೂ ಕತೆ ಪೂರ್ತಿ ಹೇಳೋಕ್ಕಾಗೋದಿಲ್ಲಲ್ಲ ಸರ್ ಫೋನಲ್ಲಿ. ಕೆಲವೊಂದು ಇನ್ಸ್ಟೆಂಟ್ ಹೇಳಿಬಿಟ್ರಿಗಿನ ಸಾಕು ಸರ್, ಅದ್ರ ಬಗ್ಗೆ ನಾವು ಏನಾದರೂ ಮಾಡ್ಬೋದು ಅಂತ ಒಂದು ಇದು ಬರುತ್ತೆ ಸರ್. ಹೇಳಿದ್ದಾರೆ ಸರ್, ಭಾಳಷ್ಟು ಹೇಳಿದ್ರು ಪಾಪ. ಬಟ್ ಒಂದು ಹಿಂದೂ ಮುಸ್ಲಿಮ್ ಈ ಥರ ಆಗಿತ್ತು ಸರ್. ನಮ್ಮ ಒಂದು ಇವರಲ್ಲಿ ಫ್ರೆಂಡಲ್ಲಿ ಆಗಿದಾಗ ಹಿಂಗಾಗಿತ್ತು ಅಂತ ಅಂದಾಗ ನಾನು ಓಕೆ ಸರ್, ಭಾಳ ಚೆನ್ನಾಗಿದೆ ಕತೆನೂ. ಈಗ ಎಲ್ಲ ಕಡೆ ಗೊತ್ತಲ್ಲ ಸರ್, ಹಿಂದೂ ಮುಸ್ಲಿಮ್ ಅಂತ ಕಾಮನ್ ಆಗಿ ಹೊರಡಿಸಿ ಹೋಗ್ತಾನೆ ಇರ್ತದೆ, ಬರ್ತದೆ ಸರ್ ಸಮಾಜದಲ್ಲಿ. ಅದು ಕಾಮನ್ ಸರ್. ನಾವು ಏನಕ್ಕೆ ಮಾಡಿದ್ವಿ ಅಂದ್ರೆ ಸರ್, ಹಿಂದೂ ಮುಸ್ಲಿಮ್ ಅನ್ನೋದು ಭಾರತ ದೇಶದಲ್ಲಿ ಎಲ್ಲರೂ ಒಂದೇ ಸರ್. ಕರೆಕ್ಟ್ ಅಲ್ಲ ಸರ್? ನಾವೆಲ್ಲರೂ ಒಂದೇ ಅನ್ನೋದನ್ನ ನಾವು ತೋರ್ಸೋಕೆ ಕೊಟ್ಟಿದ್ವಿ ಸರ್, ಅಷ್ಟೇ. ಬೇರೆ ಏನಿಲ್ಲ ಸರ್, ಬೇರೆ ಏನಿಲ್ಲ ಸರ್. ಅದರಲ್ಲಿ ಯಾವ ಒಂದು ಸಂದೇಹನ ನೀವು ಹುಡುಕಂಥ ಅವಶ್ಯಕತೆ ಇಲ್ಲ ಸರ್. ಲಾಸ್ಟಿಗೆ ಎಲ್ಲರೂ ಹೌದಲ್ಲಪ್ಪ, ಹುಡುಗ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ, ಚೆನ್ನಾಗಿ ಹೇಳಿದ್ದಾನೆ, ಇದನ್ನು ನಾವು ಯಾಕೆ ಕರ್ತ್ಕೋಬಾರ್ದು ಅನ್ನೋದೊಂದು ಅವ್ರ ಮೈಂಡಲ್ಲಿ ಬರಬೇಕನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಜನಗಳಿಗೆ ಒಪ್ಸೋಂಥ ವ್ಯವಸ್ಥೆ ಮಾಡಿದ್ದೀವಿ ಸರ್. ಅದನ್ನು ಜನ ಎಷ್ಟರ ಮಟ್ಟಿಗೆ ಒಪ್ತಾರೋ ನಮಗೆ ಗೊತ್ತಿಲ್ಲ ಸರ್. ಒಪ್ಪಬೇಕನ್ನೋದೇ ನಮ್ಮ ಹೃದಯಪೂರ್ವಕವಾದ ಆಸೆ ಸರ್, ಆಕಾಂಕ್ಷೆ ಸರ್. ಇನ್ನೂ ಒಂದು ಏನಂದ್ರೆ ಸರ್, ರಿಸ್ಕ್ ಅಂತ ಹೇಳಿದ್ರು ಸರ್. ಕರೆಕ್ಟ್. ಆ ರಿಸ್ಕ್ ಬಗ್ಗೆ ಸಾರ್ ಕೂಡ ಚೆನ್ನಾಗಿ ಪ್ರಶ್ನೆ ಮಾಡಿದ್ರು. ಸಿನಿಮಾ ಅಂದಮೇಲೆ ತುಂಬ ರಿಸ್ಕ್ ಸರ್. ಅದು ಹೊಸಬ್ರಿಗೆ ಇನ್ನೂ ರಿಸ್ಕ್ ಸರ್. ನನ್ನಂಥ ವ್ಯಕ್ತಿಗಂತೂ ಮೊದಲೇ ಭಾಳ ರಿಸ್ಕ್ ಸರ್. ಯಾಕಂದರೆ ಸರ್, ಸಾರ್ ಫೈಟು ಒಂದು ಯಾವುದಾದ್ರೂ ಹೇಳಿದಾಗ ಸರ್ ನನಗೆ ಅದು ಎಕ್ಸ್ಪ್ರೆಷನ್ ಬಂದಿಲ್ಲ ಸರ್. ಕರೆಕ್ಟ್ ಸರ್, ಅವ್ರು ಹೇಳಿದಾಗ. ಆವಾಗ ಒಂದು 7:30 ಕ್ಯಾಮ್ರಾ ಇಟ್ಟಿದ್ದನ್ನು 12 o'clock ಆದ್ರೂ ಒಂದು ಫುಟೇಜ್ ಬರಲಿಲ್ಲ ಸರ್. ಆವಾಗ ನಾನು ಫಾದರ್ ಇದ್ದರು ಸರ್, ಅವರು ಜೆ ಸಾರ್ ಇದ್ದರು. ಅವಾಗ ಅವ್ರಿಗೆ ಹೇಳಿದೆ ಸರ್, ಇಲ್ಲ ಸರ್, ನನಗೆ ಮೈ ಮೇಲೆ ಪ್ರತಿಯೊಂದು ಏಟು ಬಿದ್ದರೆ ಮಾತ್ರ ನಾನು ರಿಯಾಕ್ಷನ್ ಆಗೋದು, ಇಲ್ಲಾಂದ್ರೆ ನನಗೆ ಬರಂಗಿಲ್ಲ ಸರ್. ಇದು ಅಲ್ಲ ಕಣೋ, ಕೈಕಾಲು ಮುರಿದೋಗ್ತಾವ ಅಂತ ಹೇಳಿದ್ರು ಸರ್. ಕರೆಕ್ಟ್ ಸರ್, ಇದು ಫ್ಯಾಕ್ಟ್ ಸರ್. ನಾನು ಯಾಕಂದ್ರೆ ಓಪನ್ ಆಗಿ ಮಾತಾಡ್ಬೇಕು ಸರ್, ಎಲ್ಲದನ್ನ ಇದ್ದದ್ದು ಹೇಳ್ತೀನಿ ಸರ್. ಅವರು ಹೇಳಿದ್ರು ಸರ್, ಚೆನ್ನಾಗಿ ಹೇಳ್ಬಿಡ್ತಾವ ಕಣೋ, ಹಂಗೆಲ್ಲ ಹೋಗ್ಬೇಡ ಅಂದ್ರು. ಇಲ್ಲ ಸರ್, ಪರವಾಗಿಲ್ಲ, ನಾನು ಸಹಿಸ್ಕೊಳ್ತು ಬಂದ್ರು ಸರ್. ಹಂಗಾಗಿ ನಾನು 6 ಫೈಟ್ ಹಂಗೆ ಮಾಡಿದ್ದೀನಿ ಸರ್. ಖಂಡಿತವಾಗಿಯೂ ತುಂಬ ಇದು ತಗೊಂಡು ಚಂದ್ರು ಬಡ್ಡೆ ಸರ್ ನನಗೆ ಏಟ್ ಬಿದ್ದಂಗಲೇ ಜ್ವಾಳದ ಏನು ಹೊರಿ ಮಾಡ್ಕೊಬಿಡಿ, ಭಾಳ ಗಟ್ಟಿದಾರ ಅಂತಿದ್ರು ಸರ್. ಪಾಪ ಪ್ರೋತ್ಸಾಹಿಸಿದ್ರು, ಉತ್ಸಾಹ ಕೊಡ್ತಿದ್ರು. ಸಾರು ಕೂಡ ತುಂಬಾ ಪ್ರೋತ್ಸಾಹಿಸ್ತಾರೆ. ಹಂಗಲ್ಲ ಸರ್, ಹಿಂಗ್ ಬನ್ನಿ ಈ ತರ ಬನ್ನಿ ಅಂತ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿ. ಮೇಡಮ್ ಅವರಂತೂ ಸರ್, ಮೇಡಮ್ ತುಂಬಾ
ಅವ್ರು ಇಲ್ಲ ಅನ್ನೋದನ್ನ ಕೇಳೋಕ್ಕೂ ಮನಸ್ಥಿತಿ ಭಾಳ ನೋವಾಗುತ್ತೆ. ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಯಾವುದೇ ವಿಷಯದಲ್ಲಾಗಲಿ ಸರ್ ಹಿಂಗೆ ಬನ್ನಿ, ಈ ರೀತಿ ಬನ್ನಿ, ಈ ಥರ ಮಾಡಿ, ನೀವೇನು ನಾಚಿಕೋಬೇಡಿ ಸರ್, ಏನು ಎಲ್ಲ ಫ್ಯಾಮಿಲಿ ಇದ್ದಂಗೆ ಅದೀವಿ, ನೀವೇ ಆಲೋಚನೆ ಮಾಡ್ತಾ ಇರ್ತೀರ ಅಂತ ಹೇಳ್ತಾ ಇದ್ರು ಸರ್. ನನಗೆ ಯಾಕಂದರೆ ಹೀರೋಯಿನ್ ಆಗಲಿ ಇನ್ನೊಂದಾಗಲಿ ನಾನು ಭಾಳ ಹತ್ತಿರದಲ್ಲಿ ಯಾರನ್ನ ನೋಡಿದಾರಲ್ಲ ಸರ್, ದೂರ ನಿಂತ್ಕೊಂಡು ಆಯ್ ಬಾಯ್ ಅಂದಾರ ನಾವು. ಯಾಕಂದ್ರೆ ಅವ್ರು ನೋಡಿದ್ರೆ ಸಾಕಂತ ಅನ್ಕೊಂಡವ್ರು ನಾವು. ಯಾಕಂದ್ರೆ ಅವ್ರು ಒಂಥರ ದೇವ್ರುಗಳಿದ್ದಂಗೆ ಅನಿಸ್ತಿರ್ತದೆ ಸರ್. ಅಂಥದ್ರಲ್ಲಿ ನಾನು ಒಂದು ನಾಯಕ ನಟನಾಗಿ ಒಂದು ಹೀರೋಯಿನ್ ಹತ್ರ ನಾನು ಇದು ಪಾತ್ರ ಮಾಡ್ತದೇನೆ ಅಂದಾಗ ನನಗೂ ಒಂದು ಸ್ವಲ್ಪ ಮುಜುಗರ ಇಲ್ಲತ್ತೆ ಸರ್. ಆಗ ಮೇಡಮ್ ಅವ್ರು ಹಂಗೇನಿಲ್ಲ ಸರ್, ಮಾಡಿ ಇದು ಪಾತ್ರ, ನೀವೇನು ತಲೆ ಕಟ್ಸ್ಕೋಬೇಡಿ ಅಂತ ಹೇಳಿದ್ರು. ವರ್ಧನ್ ಸರ್ ಕೂಡ, ಬಾಲರಾಜು ವಾಡೆ ಸರ್ ಕೂಡ, ಮತ್ತು ಜೆ ಸಾರ್, ದೀಪಕ್ ಸಾರ್ ಅಂತೂ ಸಾರ್ ಲೊಡ್ಡು ಬರ್ಬೇಕು ಸರ್, ಲೊಡ್ಡು ಅಂತ ಹೇಳ್ತಾ ಇದ್ರು. ಪಾಪ ಅವರು ನೀವು ಅವ್ರು ತೆಗಿತಕ್ಕಂಥ ಶಾಟು ಲೊಡ್ಡಾಗಿರ್ಬೇಕು ಸರ್ ಅಂತ ಇದ್ರು. ಬಟ್ ಅವ್ರಿಗೆ ಎಷ್ಟು ಮಟ್ಟಿಗೆ ನಾನು ಲೊಡ್ಡು ಕೊಟ್ಟಿದ್ದೀನೋ ಗೊತ್ತಿಲ್ಲ ಸರ್ ನನಗಂತೂ. ಸರ್ ಅವರು ತೆಗೆದ್ರಿಗಿನ ಸರ್ ಅದಲ್ಲ ಸರ್, ಈಗ ಯಾವ್ದಾದ್ರು ಇಟ್ಟಾಗ ಸರ್ ನಾನು ಆ್ಯಕ್ಷನ್ ಸ್ವಲ್ಪ ಕಡಿಮೆ ಮಾಡಿದೆ ಸರ್, ಲೊಡ್ಡು ಥರ ಬರ್ಬೇಕಂತ ಇದ್ರು ಅವರು. ಅದನ್ನ ತುಂಬಿಸಿದಾಗ ಜನಗಳಿಗೆ ಸ್ವೀಟ್ ಸಿಕ್ಕಂಗೆ ಆಗುತ್ತೆ ಸರ್, ನೀವು ಹಂಗೆ ಮಾಡಿ ಅಂತ ಹೇಳ್ತಾ ಇದ್ರ. ಪ್ರೋತ್ಸಾಹ ಆ್ಯಕ್ಷನ್ ಅಲ್ಲ ಸರ್, ಇಲ್ಲ ಸರ್, ಟಾಕಲ್ಲಾಗಲಿ ಸರ್, ಆ್ಯಕ್ಷನ್ ಅಲ್ಲಿ ಆಗಲಿ ಸರ್, ಅದನ್ನ ಹೇಳ್ತಾ ಇದ್ರು ಸರ್. ತುಂಬಾ ಪ್ರೋತ್ಸಾಹ ಮಾಡಿದ್ರು ಸರ್ ಪಾಪ. ಅದನ್ನ ಅವಾಗ ನೆನ್ಸ್ಕೊಳ್ತಾ ಇರ್ತಾರೆ. ತುಂಬಾ ಧನ್ಯವಾದಗಳು ಸರ್ ಅವರಿಗೆ. ಯಾವ ಊರು ನಮ್ದು? ಬಳ್ಳಾರಿ ಸರ್. ಯೋಗಾಸನ ಸರ್. ಹೌದು ಸರ್, ಹೌದು ಸರ್, ಹೌದಾ ಸರ್. ಅದು ಏನಿಲ್ಲ ಸರ್, ನನಗೆ ರಾಜ್ಕುಮಾರ್ ಸರ್ನ ಮತ್ತು ಕೆಲವು ಯೂಟ್ಯೂಬ್ಗಳಲ್ಲಿ ಕೆಲವು ನೋಡ್ತಾ ಇದ್ದೆ ಸರ್. ಅವರೆಲ್ಲ ಮಾಡ್ತಾರೆ, ನಾವು ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡಬಾರ್ದು ಅಂತ. ಮತ್ತು ಈ ಪೊಗರು ಸಿನಿಮಾ ನೋಡಿದಾಗ ನನಗೆ ಇವರು ಧ್ರುವ ಸರ್ಜು ಸರ್ ನೋಡಿದಾಗ ನನಗೆ ತುಂಬ ಇಷ್ಟ ಆಯ್ತು ಸರ್ ಅವ್ರು ಮಾಡಿದ್ದು ನೋಡಿ. ಅಲ್ಲಿಂದ ನಾನು ಯಾಕೆ ಮಾಡಬಾರ್ದು ಅಂತ ಸರ್ ನಾನು ಒಂದು 10 ಡೇಸಲ್ಲಿ ಕಲ್ತಿದ್ದೀನಿ ಸರ್, 10 ದಿನ ಸರ್. ಮಾಡ್ತೀನಿ ಸರ್. ಈಗಲೂ ನಾನು ಜಾಗಿಂಗು ಒಂದು 2 ಕಿಲೋಮೀಟ್ರು ಅಥವಾ 4 ಕಿಲೋಮೀಟ್ರ್ ಹೋಗಿ ಜಾಗಿಂಗ್ ಮಾಡ್ತೀನಿ ಸರ್. ಮತ್ತು 5 o'clock ಎದ್ಬಿಟ್ಟು ಎಲ್ಲ ಕಂಟಿನ್ಯೂ ಕಂಪಲ್ಸರಿ ಏನಿದೆ ಸರ್, ಒಂದು 1 ಅವರ್ಲಿಂದ 1.5 ಆಗುತ್ತೆ ಸರ್. ನಾನು ಮನೆಯಲ್ಲಿ ಕೆಲಸದ ಮೇಲೆ ಕೂಡ ಒತ್ತಡ ಭಾಳ ಬ್ಯುಸಿ ಸರ್ ನಾನು. ಹಾಗಾಗಿ ಅದರಲ್ಲಿ ಖಂಡಿತವಾಗಿ ಈವ್ನಿಂಗು ಮತ್ತು ಬೆಳಿಗ್ಗೆ ನಾನು ಖಂಡಿತವಾಗಿ ಟೈಮ್ ಕೊಟ್ಟು ಮಾಡ್ತೀನಿ ಸರ್. ಆದಷ್ಟು ಮಾಡಿದ್ದೀನಿ ಸರ್. ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಥರ ಬರೋಷ್ಟು ಪ್ರಯತ್ನ ಪಟ್ಟು ಮಾಡಿದ್ದೀನಿ ಸರ್. ಅದರಲ್ಲಿ ಮಿಸ್ಟೇಕ್ ಆದರೆ ಹೊಟ್ಟೆಗೆ ಹಾಕಿ ಮಾಡಿ ಸರ್. ಅಷ್ಟೇ ಸರ್. ಮಾಡಿ ಶೂಟಿಂಗಲ್ಲಿ ಕೂಡ ಯಾವಾಗಲೂ ಸರ್ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು, ಹಂಗಪ್ಪ ಹಿಂಗೆ ಈ ರೀತಿ ಮಾಡು, ನಿನ್ನ ಭಯಗೊಳಕ್ಕೆ ಹೋಗಬೇಡ ಅಂತ ಹೇಳ್ತಾ ಇದ್ರು ಸರ್. ಅವ್ರಿಗೂ ನನ್ನ ಧನ್ಯವಾದಗಳು ಸರ್. ಮತ್ತು ಕಾಶಿನಾಥ್ ಸರ್ ಅಂತೂ ಯಾವಾಗಲೂ ಹಿಂದೆ ಸರ್ ಪಾಪ ಅವರು ಭಾಳ ಸಹನೆಯಿಂದ ತಾಳ್ಮೆಯಿಂದ ಹಂಗಲ್ಲ ಮಗ ಕಣ ಹಿಂಗಲ್ಲ ಕಣ ಅಂತ ಹೇಳಿಕೊಂಡು ನನಗೆ ನಟನೆ ಒಂದು. ಹೌದು ಸರ್, ನಾಳೆ ಇಲ್ಲ ಸರ್, ಬಡ್ಜೆಟ್ ಅದು ಇಲ್ಲ ಸರ್, ಮೀರಿದೆ ಸರ್. ಇವರು ಹೇಳಿದ್ದು ಒಂದು ಸರ್, ಅದು ಆಗ್ತಾ ಇದ್ದು ಒಂದು ಸರ್ ಆ್ಯಕ್ಚುಲಿ. ಮತ್ತು ಈಗ ಸರ್ 10 ಲಕ್ಷ ಹೋಯ್ತಂತ ಇನ್ನೊಂದು 5 ಲಕ್ಷ, ಮತ್ತು 15 ಲಕ್ಷ ಹೋಯ್ತಂತ ಇನ್ನೊಂದು 5 ಲಕ್ಷ, ಒಂದು 50 ಲಕ್ಷ ಹೋಯ್ತಂತ ಇನ್ನೊಂದು 50 ಲಕ್ಷ ತರಲೇಬೇಕಲ್ಲ ಸರ್, ನೀವು ಇಲ್ಲ ಸರ್. ಈಗ ಸಿನಿಮಾ ಹೊರಗಡೆ ಬಂದಮೇಲೆ ಸರ್ ನನಗೆ ಏನು ಬರುತ್ತೆ ಬಿಡುತ್ತೆ ಅನ್ನೋದು ನನಗೆ ಗೊತ್ತಾಗಿ ಮೈಂಡ್ ಹೊರಗಡೆ ಬಂದು ನಾನು ಬೇರೆ ಕೆಲಸ ಮಾಡೋಕೆ ಅನುಕೂಲ ಆಗುತ್ತೆ ಸರ್. ಅದರಿಂದ ಏನಾದರೂ ಬರುತ್ತೆ ಅನ್ನೋದೊಂದು ಪಾಯಿಂಟ್ ಒಂದು ಇರ್ತದಲ್ಲ ಸರ್, ಮೈಂಡಲ್ಲಿ ಹೋಗ್ಕೊಂಡು ಕೊರಿತಿರ್ತದೆ ಸರ್ ನಮ್ಮನ್ನು. ಅದಕ್ಕಾಗಿ ನಾನು ಲಾಸ್ಟಿಗೆ ಏನು ಮಾಡ್ಬೇಕಂದ್ರೆ ಸರ್, ಕಂಪಲ್ಸರಿ ಮುಗಿಸ್ಲೇಬೇಕಂತ ತುಂಬ ಹಾತುರ ಬಿದ್ದು 8-10 ತಿಂಗಳಲ್ಲಿ ನಾನು ಕವರ್ ಮಾಡಿಕೊಟ್ಟಿದ್ದೀನಿ ಸರ್. ಆಗ ಆ್ಯಕ್ಚುಲಿ ಚೆನ್ನಾಗಿತ್ತು ಸರ್. ಈಗೇನೋ ಭಾಳ ಕ್ರಿಟಿಕಲ್ ಅಂತ ಜನ ಹೇಳ್ತಾರೆ ಸರ್, ಅಷ್ಟು ನನಗೆ ಗೊತ್ತಿಲ್ಲ ಸಿನಿಮಾ ಬಗ್ಗೆ. ಬಟ್ ಜನ ಮಾತ್ರ ಥಿಯೇಟ್ರ್ನಾಗ ಬರ್ತಾ ಇಲ್ಲ ಸರ್. ಈಗ ಹೊರಗಡೆ ಸಾರ್ ಹೇಳಿದ್ರು ಸರ್, ಒಬ್ಬರು ಊಟ ಚೆನ್ನಾಗಿದ್ರ ಸಾರ್ ಹೇಳಿದ್ರು ಸರ್, ಊಟ ಚೆನ್ನಾಗಿದ್ರ ಎಲ್ಲಿಗಾದ್ರೂ ಹುಡ್ಕೊಂಡು ಹೋಗ್ತಾರೆ. ಕರೆಕ್ಟ್ ಸರ್, ಓಣಿ ಒಳಗನ್ನು ಹುಡ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ ಸರ್. ನಾವು ಚೆನ್ನಾಗಿ ಕೊಡೋದನ್ನ ಪ್ರಯತ್ನ ಮಾಡ್ಬೇಕು ಸರ್. ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಜನ ನೋಡ್ತಾರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು. ಟೀಸರ್ ನಿಮ್ಮನ್ನು ಮೀಟ್ ಮಾಡಿದ್ದು ಸ್ವಲ್ಪ ಬೇಗನೆ ಬರ್ತಾ ಇದೀವಿ. ಆ್ಯಕ್ಚುಲಿ ಇಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾವು. ಇಲ್ಲ ಇನ್ನೂ 1 ಮಂತ್ ಲೇಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಅದಷ್ಟು ಆ್ಯಕ್ಚುಲಿ ತುಂಬ ಅರ್ಲಿ ಅನಿಸುತ್ತೆ ಮೀಟ್ ಮಾಡೋಕ್ಕಿದ್ದು. ಒಂದು 20 ಡೇಸ್ ಮತ್ತೆ ತಿರ್ಗಿ ಪಟ್ಟೆ 20 ಡೇಸ್ ಆಡಿ ನಾನು ಮಾತಾಡಿದ್ದೆ, ಒಂದು ಮುಸ್ಲಿಂ ಯುವಕನ ಪಾತ್ರ ಮಾಡಿದ್ದೆ ಅಂತೇಳಿ. ತುಂಬ ಭಾಳ ಖುಷಿದೆ ಈ ಥರ ಒಂದು ಪಾತ್ರ ಮಾಡಿದ್ದಕ್ಕೆ. ಏನೋ ಅಂತ ಜಾತಿ ಮತ್ತು ಧರ್ಮನ ಎರಡನ್ನೂ ಮೀರಿದ್ದು ಪ್ರೀತಿ ಅಂತ ಹೇಳಿಕೊಟ್ಟಿರುವಂಥ ಒಂದು ಕತೆ ಇದೆ. ಆ್ಯಕ್ಚುಲಿ ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಎಲ್ಲ ಕಲಾವಿದರು, ಹೀರೋ ಆಗಿರ್ಬೋದು, ಪ್ರತಿಯೊಬ್ಬರು ಹೀರೋಯಿನ್ ಆಗಿರ್ಬೋದು, ಪ್ರತಿಯೊಬ್ಬ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ನಿರ್ದೇಶಕರು ಆಗಿ ನನ್ನ ಎಲ್ಲ ಸ್ನೇಹಿತರು ಕಲಾವಿದರು. ದೀಪು ಆ್ಯಕ್ಚುಲಿ ಡಬ್ಬಿಂಗ್ ಮಾಡೋಕೆ ಹೋದ್ರೆ ನನ್ನ ವಾಯ್ಸೇ ಇಲ್ಲ, ದೀಪದೇ ವಾಯ್ಸಿದ್ದು, ಕೂಗಾಟ ಚೀರಾಟ ಎಲ್ಲ ಆ ಥರ ಚೀರಾಡಿದ್ರು. ಆ್ಯಕ್ಚುಲಿ
ತುಂಬ ಚೆನ್ನಾಗಿ ದೀಪ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಭಾಳ ಇಷ್ಟ ಆಯ್ತು ನಂಗೆ ದೀಪ ಜೊತೆ ಕೆಲಸ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ನಾವೇನು ಜಾಸ್ತಿ ಆ್ಯಕ್ಚುಲಿ ಎಲ್ಲರೂ ಜಾಸ್ತಿ ತುಂಬ ಮಾತಾಡಿದ್ದಾರೆ. ತುಂಬ ತಿರ್ಗಿ ಪದೇ ಅದನ್ನೇ ಮಾತಾಡೋದು ಬೇಡ ಅಂತ ಅನ್ಸುತ್ತೆ. ನಾವು ಆ್ಯಕ್ಚುಲಿ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಿದೆ, ಇನ್ನೊಂದು ಸ್ವಲ್ಪ ಐ ಥಿಂಕ್ ನೆಕ್ಸ್ಟ್ ಮಂತ್ ಇದೇ ಮಂತ್ ಅಲ್ಲ ಸಾರಿ ನೆಕ್ಸ್ಟ್ ಮಂತ್ 20 ರಿಲೀಸ್ ಆಗುತ್ತೆ ಸಿನಿಮಾ. ನೆಕ್ಸ್ಟ್ ಮಂತ್ ಪಕ್ಕ ಸಿನಿಮಾ ರಿಲೀಸ್ ಆಗುತ್ತೆ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ನಾವು ಯಾವಾಗಲೂ ನಿಮ್ಮ ಹತ್ರ ಕೇಳ್ಕೊಡೋದು, ಮೀಡಿಯಾದವ್ರ ಹತ್ರ, ಮಾಧ್ಯಮದವ್ರ ಹತ್ರ, ನೀವು ಯಾವಾಗಲೂ ಸಪೋರ್ಟ್ ಮಾಡ್ತೀರಾ ನೀವೆಲ್ಲರೂ ನಮಗೆ ಕನ್ನಡ ಚಿತ್ರರಂಗ ಅನ್ಕೊಂಡು ನಿಮ್ಮ ಮುಂದೆ ಯಾವಾಗಲೂ ಬಂದು ಮಾತಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಹೋಗ್ಬೇಕು ಸರ್, ಯಾಕಂದ್ರೆ ನೈಟ್ ಹೊತ್ತು ಶೂಟ್ ಮಾಡಿದಾಗೆಲ್ಲ ಪಾಪ ತುಂಬ ಹತ್ತಿರದಲ್ಲಿ ಇಟ್ಕೊಂಡು ನಮಗೆ ತುಂಬ ಸಪೋರ್ಟ್ ಮಾಡಿ ಇದು ಮಾಡಿದ್ದಾರೆ ಸರ್. ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್. ನಾನು ಚಿತ್ರತಂಡಕ್ಕೆ ವರ್ಧನ್ ಸರ್, ನಮ್ಮ ಕಾಶಿನಾಥ್ ಅವರು ಎಲ್ಲರೂ ಬಂದಿದ್ದೀರಾ. ಹಾಗೆ ಮಾಧ್ಯಮ ಮಿತ್ರರು ಕೂಡ ಎಲ್ಲರೂ ಬಂದು ನಮ್ಮ ಈ ಒಂದು ಚಿತ್ರತಂಡಕ್ಕೆ ಒಂದು ಪ್ರೋತ್ಸಾಹನ ಮತ್ತು ಮಧ್ಯದಲ್ಲಿ ಕ್ವಶನ್ ಕೂಡ ಹಾಕಿದ್ದೀರಾ. ಅದೇ ರೀತಿ ನಾನು ಇವತ್ತು ಈ ಒಂದು ವೇದಿಕೆ ಮೇಲೆ ಬರಲಿಕ್ಕೆ ನನ್ನ ಮಗಳು ಕಾರಣ. ನನ್ನ ಮಗಳಿಗೆ ಏನಾದರೂ ಒಂದು ಈ ಭೂಮಿ ಮೇಲೆ ಏನೋ ಸಾಧನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಅದು ನಮ್ಮ ರಾಜರತ್ನಾಕರ್ ಅವ್ರ ಕಡೆಯಿಂದ ಈ ಒಂದು ಮತ್ತು ನಮ್ಮ ಹೀರೋ ಸರ್ ಕಡೆಯಿಂದ ಈ ಒಂದು ಫಿಲಿಮಲ್ಲಿ ಮಾಡುವಂಥ ಒಂದು ಚಿತ್ರದಲ್ಲಿ ಮಾಡುವಂಥ ಅವಕಾಶವನ್ನು ಕೊಟ್ಟರು. ಅದನ್ನು ಕೊಟ್ಟಂಥ ಅವಕಾಶವನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡು ಈ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ. ಆದರೆ ನನ್ನ ಮಗಳಲ್ಲ, ಈಗ ಅವರು ದೇವರಾಗ್ಬಿಟ್ಟಿದ್ದಾರೆ. ಅವರು ದೇವರಾಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಕಲೆಯಲ್ಲಿ ತುಂಬ ಆಸಕ್ತಿ ಇತ್ತು. ಮತ್ತು ಮನೇಲಿ ಕೂಡ ಪೂಜೆ ಮಾಡಬೇಕಾದ್ರೆ 1 hour 2 hour ಅಲ್ಲಿ ದೇವ್ರ ಹತ್ರ ಕೂತ್ಕೊಂಡಾಗ ಶಾರದಾಂಬೆನೇ ನಮ್ಮ ಮನೇಲಿ ಬಂದಿದ್ದಾಳೆ ಅನ್ನೋ ಒಂದು ಭಾವನೆ ಕೂಡ ಇತ್ತು. ಇಷ್ಟು ಬೇಗ ದೇವರು ನನ್ನ ಮಗಳನ್ನು ಕರ್ಕತ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಈ ಒಂದು ಚಿತ್ರತಂಡ ನನಗೂ ಕೂಡ ನಾನು ಎಲ್ಲಿ ಶೂಟಿಂಗ್ ಇರುತ್ತೆ ಆ ಕಡೆ ಎಲ್ಲ ಅಲ್ಲೆಲ್ಲ ಕರ್ಕೊಂಡೋಗಿದ್ರು. ಕರ್ಕೊಂಡು ಹೋದಾಗ ನನ್ನ ಮಗಳು ನಾವು ನಮಗೆಲ್ಲ ಥರ ಸಹಕಾರ ಮಾಡಿದ್ದಾರೆ. ಮತ್ತು ಹೆಚ್ಚಿಗೆ ಹೇಳಲಿಕ್ಕಾಗಲ್ಲ ಪಾಪ. ನಮಗೆ ಒಂದು ರಾಜರತ್ನಾಕರ್ ಅವರು ಈ ಡೈರೆಕ್ಷನ್ ಮಾಡಬೇಕಾದ್ರೆ ಒಂದು ಒಳ್ಳೆ ಮೂವಿನ ಮಾಡಿದ್ದಾರೆ. ಅದು ತಾಜ್ ಅಂತೇಳಿ ಒಂದು ಮರೆಯಲಾರದ ಒಂದು ತಾಜ್, ಅಂದರೆ ಇಡೀ ಜಗತ್ತಿಗೆ ಗೊತ್ತು ತಾಜ್ ಅನ್ನೋದೊಂದು ಆ ಒಂದು ಲವ್ ಸ್ಟೋರಿ. ಅಂದರೆ ಆತ್ಮೀಯತೆಯಿಂದ ಬರೋಂಥ ಒಂದು ಮಾನವೀಯತೆ ಧರ್ಮದ ಒಂದು ಆತ್ಮದಿಂದ ಹುಟ್ಟುವಂಥ ಲವ್. ಇದನ್ನು ತಾಜ್ ಮಹಲ್ನೇ ಕಟ್ಟಿದ್ದಾರೆ. ಅಂಥದ್ರಲ್ಲಿ ಕರ್ನಾಟಕದಲ್ಲಿ ಇವರೊಂದು ತಾಜ್ ಅನ್ನೋ ಒಂದು ಚಿತ್ರನ ಬಿಡುಗಡೆ ಮಾಡಿ ನನ್ನ ಮಗಳಿಗೆ ಮತ್ತು ನನಗೂ ಒಂದು ವೇದಿಕೆ ಮೇಲೆ ಮಾತಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಚಿತ್ರ 6 ಕೋಟಿ ಕನ್ನಡಿಗರು ನನ್ನ ಮಗಳಲ್ಲ, ಇವತ್ತಿನ ದಿವಸ 6 ಕೋಟಿ ಕನ್ನಡಿಗರ ಮಗಳಾಗಿದ್ದಾಳೆ. ಹಾಗಾಗಿ ದಯಮಾಡಿ ನಾನು ಎಲ್ಲರೂ ಕೇಳ್ಕೊಡೋದು ಇಷ್ಟೇ, ಮಾಧ್ಯಮ ಮಿತ್ರರಲ್ಲಿ ಹಾಗೂ ಪ್ರೇಕ್ಷಕರಲ್ಲಿ, ಕನ್ನಡದ ಕಲಾಭಿಮಾನಿಗಳಲ್ಲಿ ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ. ನನ್ನ ಮಗಳಿಗೆ ಒಂದು ಆಸೆ ಇತ್ತು. ಆ ಆಸೆ ಪೂರೈಸೋದು ಮುಂಚೆ ಅವರು ಈ ಲೋಕ ತಿಳಿಸಿದ್ದಾರೆ. ಹಾಗಾಗಿ ನೀವೆಲ್ಲ ನೋಡಿ ಈ ಒಂದು ಚಿತ್ರನ ಸಕ್ಸಸ್ ಮಾಡಿ ಆ ಒಂದು 100 days ಅಥವಾ ಒಂದು ಒಳ್ಳೆ ಚಿತ್ರ ಓಡಿ ಸಕ್ಸಸ್ ಆಗದೆ ಮತ್ತು ಕನ್ನಡಿಗರಲ್ಲಿ ಹೋಗಿ ಆಶೀರ್ವಾದ ಮಾಡಬೇಕು ಅಂತ ಎಲ್ಲ ಕನ್ನಡಿಗರಲ್ಲಿ ಹಾಗೂ ನನ್ನ ಒಂದು ಆತ್ಮೀಯತೆಯಿಂದ ಮತ್ತು ನಮ್ಮ ಮಡದಿಯವರು, ನನ್ನ ಮಕ್ಕಳು, ನನ್ನ ಮಗ ಎಲ್ಲರೂ ಕೂಡ ಬರಬೇಕಿತ್ತು. ಈ ದುಃಖನ ತಡ್ಕೊಳಕ್ಕಾಗಲ್ಲ. ಯಾಕಂದರೆ ಯೂಟ್ಯೂಬಲ್ಲೇ ನೋಡಿದಾಗ ಅವ್ರಿಗೆ ಮನೇಲಿ ಭಾರಿ ಇದಾಯಿತು. ಹಾಗಾಗಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ, ಮತ್ತು ಅದು ಸರ್ ದೀಪಕ್ ಸರ್ ಅಂತೂ ನೋಡಮ್ಮ, ನಮ್ಮ ದೀಪಕ್ ಸರ್ ನಮ್ಮ ಮಗಳಿಗೆ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ನಾನಿದ್ದೀನಮ್ಮ, ಚೆನ್ನಾಗಿ ಮಾಡ್ತಿದ್ದೀಯ ಮಾಡು ಅಂತೇಳಿ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ಹೀರೋನು ಅಷ್ಟೇ ಪಾಪ ಒಂದ್ಸಾರಿ ಅವ್ರು ಹೇಳೋದು ರಿಯಲ್ ಆಗಿ ಹೊದೆ ತಿಂದು ಮಾಡಬೇಕು ಅಂದರೆ ಫೈಟ್ನ ರಿಯಲ್ ಆಗಿ ನನ್ನ ಮೈ ಟಚ್ ಆದಮೇಲೆ ಇದಾಗಬೇಕು ಅಂತ. ಒಂದು ಸೀನಲ್ಲಿ ನನ್ನ ಮಗಳು ಒಂದು ಸೀನ್ ಇತ್ತು. ಅದು ಆ್ಯಕ್ಚುಲಿ ಒಂದು ಮೂಗಿನ ಮೇಲೆ ಒಂದು ಸೀನು, ಆ್ಯಕ್ಚುಲಿ ಅದು ರಿಯಲ್. ಆಗ ಅವ್ರು ಟಚ್ ಆಯಿತು. ಅವಾಗ ಸ್ವಲ್ಪ ರೇಗಾಡಿದ್ರು ಪಾಪ, ಅವ್ರು ಬೆವ್ತೋದ್ರು. ಆ ಬೆವ್ತಾಗ ನಾನು ಹೇಳಿದೆ, ಇಲ್ಲಪ್ಪ ಇದು ಕಲೆ, ಇದು ಕಲೆ ಅಂದರೆ ನಟನೆ ಅಂದರೆ ನಟ ಏನು ನಟರಾಜನ ರೂಪ ಇದೆ ಆ ಶಾರದಾಂಬೆ. ಬಟ್ ಯಾರು ಕಲೆಯಲ್ಲಿ ಯಾರು ತಪ್ಪು ತಿಳ್ಕೊಬಾರ್ದಮ್ಮ ಅಂತ ನನ್ನ ಮಗಳು ಕೂಡ ಹೇಳಿದೆ. ಆಗ ಹೌದಪ್ಪ ಅಂತೇಳಿ ಒಂದ್ಸರಿ ಕಂಡುಬಿಟ್ಲು ಅವ್ರ ಮೇಲೆ. ಪಾಪ 4 ಸಾರಿ ಅವರು ಆ ರೋಲ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ನನಗೆ ನೋಡ್ತಾ ಇರೋದು ನಾನೇ ಧೈರ್ಯ ಹೇಳಿದೆ, ಸರ್ ಇಲ್ಲ ನಿಮಗೆ ಚೆನ್ನಾಗಿ ಬರ್ತಾ ಇದೆ, ಯಾಕೆ ನರ್ವಸ್ ಆಗ್ತಿದ್ದೀರಾ, ನಾನು ಬೇಕಾದ್ರೆ ಆ ಕಡೆ ಸೈಡಿಗೆ ಹೋಗ್ತೀನಿ, ಮಾಡಿ ನೀವು ಚೆನ್ನಾಗಿ ಮಾಡ್ತಿದ್ದೀರಾ, ಏನಿಲ್ಲ ಎಲ್ಲ ಸರಾಗವಾಗಿ ಈಸಿಯಾಗಿ ತಗೊಳ್ಳಿ ಅಂತ ಹೇಳಿದೆ. ಪಾಪ ನಮ್ಮ ಡೈರೆಕ್ಟ್ರು ಕೂಡ ನಾನು ಮಧ್ಯದಲ್ಲಿ ಇಂಟರ್ವ್ಯೂರ್ ಆಗ್ತಿದ್ದೆ, ಸ್ವಲ್ಪ ಜಾಸ್ತಿ ಕೀಟ್ಲೆ ಜಾಸ್ತಿ ನಾನು
ಹೋಗಿ ಏನಾದ್ರು ಮಾಡ್ತಿದ್ದಾಗ ನನ್ನ ಮಗ, ಅಪ್ಪ ನೀವು ಹಂಗೆಲ್ಲ ಮಾಡಬಾರ್ದು, ಅವರು ತುಂಬ ಫಿಲಿಮ್ ಕ್ಯಾಮ್ರಾದ ಹತ್ರನೂ ಹೋಗ್ಬಿಟ್ಟು ಇದು ಮಾಡ್ತಾ ಇದ್ದೆ. ಅಷ್ಟು ನನಗೆ ಸಲಹೆಯನ್ನು, ನನಗೆ ಒಂದು ಸಹಕಾರವನ್ನು ನೀಡಿದ್ರು, ಮತ್ತು ಎಲ್ಲ ಥರದ ಪ್ರೋತ್ಸಾಹ ಮಾಡಿದ್ರು. ಅದು ನನ್ನ ಮಗಳಿಲ್ಲ, ಅದೊಂದೇ ಕೊರಗು ನನಗೆ. ಖಂಡಿತ ಸರ್, ಸಿನಿಮಾ ಮೂಲಕ ಅವ್ರು ಯಾವಾಗ್ಲೂ ಇರ್ತಾರೆ, ಎಲ್ಲ ಮಾಧ್ಯಮದವ್ರು ಸಪೋರ್ಟ್ ಇರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅಮ್ಮ, ಒಳ್ಳೇದಾಗ್ಲಮ್ಮ. ನನ್ನ ಮಗಳು ತೆರೆ ಮೇಲೆ ಇದ್ದಾರೆ ಅಂತ ಅಂದಾಗ ನಮ್ಮ ನಿಜ ಜೀವನದಲ್ಲಿ ಇದ್ದಾರೆ ಅಂತ ಅನ್ಕೊಂಡು ನಾವು ಕೂಡ ಭಾವಿಸ್ಕೋತೀವಿ. ಆಗಲ್ಲ, ಆದರೂ ಕೂಡ ಲಾಸ್ಟ್ ಟೈಮ್ ಸಾಕಷ್ಟು ನನ್ನ ಕೈಲಿ ಆಗಿಲ್ಲ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಕನ್ನಡಿಗರು ನೋಡಲಿ, ಈ ಪಿಕ್ಚರ್ ಸಕ್ಸಸ್ ಮಾಡಲಿ ಅಂತೇಳಿ ನಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಮಹಲ್ ನನ್ನ ಡೆಬ್ಯೂ ಫಸ್ಟ್ ಸಿನಿಮಾ. ಆರ್ ಚಂದ್ರ ಅವ್ರದ್ದು ಫಸ್ಟು, ನಂದು ಫಸ್ಟ್ ಸಿನಿಮಾ. ಅಲ್ಲಿಂದ ತಾಜ್ವರೆಗೂ ನೀವು ಇವಾಗಲೂ ಗೂಗಲ್ ಸರ್ಚ್ ಮಾಡಿದ್ರೆ ನೋಡ್ಬೋದು. ತಾಜ್ ಮಹಲ್ ಅಂತ ಸರ್ಚ್ ಮಾಡಿದ್ರೆ ಕನ್ನಡ ಸಿನಿಮಾ ಅಂತ ಬರುತ್ತೆ ಫಸ್ಟು. ತಾಜ್ ಮಹಲ್ಗಿನ ತಾಜ್ ಮಹಲ್ ಕನ್ನಡ ಸಿನಿಮಾ ಅಂತ ಸರ್ಚಸ್ ಜಾಸ್ತಿ. ಸೊ ಅದು ನಮ್ಮ ಕನ್ನಡ ಸಿನಿಮಾಗಿರೋ ತಾಕತ್ತು. ಅದೇ ನಿಟ್ಟಿನಲ್ಲಿ ತಾಜ್ ಕೂಡ ಹಿಟ್ ಆಗಲಿ, ಅವರು ಏನು ನಮ್ಮ ಹೀರೋ ಮತ್ತು ಪ್ರೊಡ್ಯೂಸರ್ ಸಿನಿಮಾಲ್ಲಿ ಒದೆ ತಿಂದಿದ್ದಾರೋ ನಿಜವಾಗ್ಲೂ ಅದನ್ನು ಈ ಸಿನಿಮಾದ ಸಕ್ಸಸ್ಸಲ್ಲಿ ಮರೀಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಯಾವುದು ಎಕ್ಸ್ಟ್ರಾ ಏನೂ ಇಲ್ಲದೆ ಏನು ಬೇಕೋ ಅಷ್ಟೇ ಯೂಸ್ ಮಾಡಿಕೊಂಡು ನೀಟಾಗಿ ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ, ಒಂದೊಳ್ಳೆ ಕತೆ ಮಾಡಿದ್ದೀವಿ. ತುಂಬ ಜನ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್, ನಮ್ಗೆ ಚಾನ್ಸ್ ಕೊಟ್ಟಿರೋಕ್ಕೆ, ಆ್ಯಸ್ ವೆಲ್ ಆಸ್ ಮೈ ಡೈರೆಕ್ಟರ್. ಥ್ಯಾಂಕ್ ಯು ಸರ್. ಅದು ನಮ್ಮ ತಂದೆಯವ್ರದ್ದು ಕದ್ದಿರೋದು ಸರ್. ನಾನು ಅದೇನಂದ್ರೆ ಯಾರಾದ್ರೂ ಒಂದು ಒಳ್ಳೆ ಬ್ಯೂಟಿಫುಲ್ ಲೈಟಿಂಗ್ ಮಾಡಿ ಲಡ್ಡು ತರ ಕಾಣಿಸ್ತಾರೆ ಮಾಮ್ ಅಂತ ಹೇಳ್ತಾರೆ ಅವ್ರು. ಅದೊಂದು ನಾನು ಕಾಪಿ ಮಾಡಿದ್ದೀನಿ. ಹೇಳ್ಬೇಕಂದ್ರೆ ಸರ್, ಪೂರ್ತಿ A to Z ನಮ್ಮ ತಂದೆಯವ್ರದೇ ಸರ್. ಏನ್ ನೋಡಿದೀರಾ, ನಮ್ಮ ತಂದೆಯವ್ರದೇನೆ ಕೆಲಸ. ಒಂದು ಹೈದ್ರಾಬಾದಲ್ಲಿ ಒಂದು PC ವಿಂದ ಅವ್ರ ಜೊತೆ ಒಂದ್ 2 ಮೂವಿ ಮಾಡಿದೆ, ಅದೇ ತರ. ಸೊ ಎಲ್ಲ ಮೇಜರ್ ಪ್ಯಾಟ್ರನ್ ರೋಲ್ ನಮ್ಮ ತಂದೆಯವ್ರದೇ. ಇಂಡಿವಿಜುವಲ್ ಎಷ್ಟು ಸಿನಿಮಾ ಆಯ್ತು? ಬಸ್ ಈಗ 8 ಸಿನಿಮಾ ಇದೆ ಆನ್ಲೈನ್. 2 ರಿಲೀಸ್ ಆಗಿದೆ. ಕಿರಿಕ್ ಶಂಕರ ಲೂಸ್ ಮಾಲ್ ಅವ್ರದ್ದು, ಕಿಲಾಡಿ ಪೊಲೀಸ್ ಅಂತ ಹರೀಶ್ ರಾಜ್ ಅವ್ರದ್ದು. ಅದ್ ಬಿಟ್ರೆ ಸಾಯಿ ಪ್ರಕಾಶ್ ಅವ್ರ ಜೊತೆ ಒಂದ್ 2 ಆರ್ಟ್ ಮೂವಿ ಮಾಡಿದೀನಿ, ಅವಾರ್ಡ್ ಸಿನಿಮಾ. ಬಿಸಿ ಇದೀನಿ ಬಾಸ್, ಏನೋ ದೇವ್ರದೆ. ವರ್ಷಕ್ಕೊಂದ್ 2-3 ಮೂವಿ ಮಾಡ್ತಾ ಇದ್ದೀನಿ. ಅದ್ ಬಿಟ್ರೆ ನಮ್ದು ಮಾಮೂಲಿ ಬಿಸ್ನೆಸ್ ಸರ್. ರೈಟ್ ನಾವು ಆ ತರ ಮಾಡಕ್ಕಾಗಲ್ಲ. ಆ ಕಾಲ ಇತ್ತು ಸರ್, ಅಪ್ಪನ ಕಾಲ 10 ದಿವಸ 15 ದಿವಸ ಇತ್ತು. ಬಟ್ ಇವಾಗ ಏನಂದ್ರೆ ಕ್ವಾಲಿಟಿ ಕೇಳ್ತಾರೆ ಅಂದ್ರೆ ಸ್ವಲ್ಪ ಅದು ಟೈಮ್ ಬೇಕು. ಅಂದ್ರೆ ಏನೇ ಆಗ್ಲಿ ಸರ್, ನಾನು ಪ್ರೊಡ್ಯೂಸರ್ ಫೇವರೇ. ಪ್ರೊಡ್ಯೂಸರ್ ಕೊಟ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಹಾ ಸರ್, ಅಯ್ಯೋ ಸರ್, ಕ್ವಾಲಿಟಿ ಬಗ್ಗೆ ಅಂತ ಇಲ್ಲ ಸರ್. ಏನಂದ್ರೆ ಈಗ ಒಂಚೂರು ಚೇಂಜಸ್ ಇದೆ. ಏನಂದ್ರೆ ಜನ ಆಗಾದ್ರೆ ಸರ್ ಯಾರು DOP ಅನ್ನೋದನ್ನ ಅಷ್ಟು ಅಬ್ಸರ್ವ್ ಮಾಡ್ತಾ ಇರ್ಲಿಲ್ಲ. ಈಗ ಯಾರು DOP ಅನ್ನೋ ಟೈಟ್ಲ್ ಕಾರ್ಡ್ ಅಲ್ಲಿ ನೋಡ್ತಾರೆ. ಎಸ್, ಅದಕ್ಕೋಸ್ಕರ ನಮ್ಮ ಹೆಸರಾದ್ರು ಉಳಿಸ್ಬೇಕಲ್ಲ ಸರ್ ನಮ್ಮ ಸಿನಿಮಾಗೆ ಸರ್. ಆ ತರ ನಮ್ಮ ಸ್ನೇಹಪ್ರಿಯ ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸ್ನೇಹಪ್ರಿಯ ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಣ್ಣ. ಪ್ರೊಡ್ಯೂಸರ್ ಫೇವರ್ ಹೇಳ್ತೀಯಾ? ನಾನು ರೆಫರ್ ಮಾಡಿದ್ದೀನಿ, ಇವ್ರು ನಾಕೊಳ್ಳಿ ಅಂತ. ಸಂಜಯ್ ಸರ್ ನಾನು ಆಲ್ರೆಡಿ ಅವರೊಂದು 2 ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಅದು ಬಂದಿದೆ. ಏನ್ ಸರ್, ಏನೊಂದು ಬರ್ತಾ ಇದೆ ಸರ್. ಏನಕ್ಕೆ ಅಂದ್ರೆ ಕರೆಕ್ಟಾಗಿ ಪ್ರೊಡ್ಯೂಸರ್ ಕೇಳಿದಕ್ಕೆ ಮುಗಿಸ್ಕೊಡ್ತೀನಿ, ಡೈರೆಕ್ಟರ್ ಜೊತೆ ಫೇವರ್ ಆಗಿರ್ತೀನಿ. ಅದೊಂದೇ. ಅವರು ತುಂಬಾ ರಿಸ್ಕ್ ₹1,000 ಕರೆಕ್ಟಾ? ಅದೇ ನಾವ್ ಏನಾದ್ರು ಪ್ರೀ ಪ್ರೊಡಕ್ಷನ್ ರೆಡಿ ಆಗಿಲ್ಲ ಅಂದ್ರೆ ₹2.5 ಲಕ್ಷ ಖರ್ಚು ಹೋಗುತ್ತೆ ಒಂದ್ ದಿವಸಕ್ಕೆ. 2.5 ಲಕ್ಷ ಮೇಯ್ನ, ₹2,500 ಮೇಯ್ನ. ಅದು ಒಂದೇ ಅವ್ರು ಹೇಳೋದು ನನಗೆ. ನೀನ್ ಏನೇ ಮಾಡಿದ್ರು ಪ್ರೀ ಪ್ರೊಡಕ್ಷನ್ ಅಲ್ಲಿ ಮಾಡೋ, ಅಲ್ಲಿ ಸೆಟ್ಗಳಲ್ಲಿ ಹೋಗ್ಬಿಟ್ಟು ನೀನ್ ಏನು ಮಾಡಕ್ ಹೋಗ್ಬೇಡ ಸರ್ಕಸ್ನ. ನೀನ್ ಇಲ್ಲಿ ಸರ್ಕಸ್ ಮಾಡಿ ₹2,500 ಹೋಗುತ್ತೆ ಅಷ್ಟೇ. ಅಲ್ಲಿ 2.5 ಲಕ್ಷ 3 ಲಕ್ಷ ಹೋಗುತ್ತೆ. ಎಸ್ ಬಾಸ್, ಥ್ಯಾಂಕ್ ಯು. ಕನ್ನಡ ಜನತೆಗೆ ನನ್ನ ಹೆಸರು ನಮ್ಮೂರು ಆಫ್ರಿಕಾ. ಸೊ ತಾಜ್ ಮೂವಿ ಸರ್ ಅವಕಾಶ ಕೊಟ್ಟಿದ್ದು ತುಂಬ ಥ್ಯಾಂಕ್ಸ್. ರಜರಾಜನ್ ಸರ್, ರಜರತ್ ಸರ್, ವರದಾನ್ ಸರ್, ವಿಶೇಷ ಸರ್, ದೀಪಕ್ ಸರ್, ಎಲ್ಲರಿಗೂ ನಮಸ್ಕಾರ. ನಾನು ಕನ್ನಡ ಅಭಿಮಾನಿ, ಕನ್ನಡ ಜಾಸ್ತಿ ಬರೋ ಸ್ವಲ್ಪ ಮಾತಾಡಿ. ಸೊ ಟೀಮ್ ತಾಜ್ ಲಾಸ್ಟ್ ಶೂಟಿಂಗ್ ಯಲಹಂಕ ಬಂದಿರು, ಅದಕ್ಕೆ ಮೀಟ್ ಮಾಡಿ ಆಮೇಲೆ ಸರ್ ಫೋನ್ ನಂಬರ್ ತಗೊಂಡು ಆಮೇಲೆ ನೆಕ್ಸ್ಟ್ ಟೈಮ್ ಬಂದಿರು. ಸೊ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮೀಡಿಯಾ ತುಂಬ ಥ್ಯಾಂಕ್ಸ್ ಬಂದಿದ್ದರು. ಸ್ನೇಹಿತರು ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಕರೆಕ್ಟ್ ಆಗಿದೆ ಕನ್ನಡಕ್ಕೆ. ನಿಮ್ಮ ಭಾಷೆಯಲ್ಲಿ ಮಾತಾಡಿ. ನಮಾಜ್ ಸಲಾಮ್ ಅಲೈಕುಮ್ ಕುಲ್ ಆಮ್ ಅಂತುಮ್ ಬಖೈರ್. ನಶ್ಕುರುಕುಮ್ ಬಹಾದಲ್ الجاية السر رجرتنا سر
विजय सर, विजय सर, दीपक सर, الميديا والجميع شكرا جزيلا. ಅಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು. ಶುಕ್ರನ್ ಜರೀನ್ ಥ್ಯಾಂಕ್ ಯು. ಥ್ಯಾಂಕ್ ಯು. ನಾಳೆ ಹೊರಡ್ತಿಲ್ಲ. ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಅವ್ರ ಮೇಲೆ ಕರ್ನಾಟಕ. ದಾಡ ಅಂತ ಹೇಳ್ಬಿಡಿ ಅದು ಸರಿ ಓಕೆ ಆದ್ಮೇಲೆ. ಒಂದು ಹಾಡು ಅಂತ ಹಾಡು. ಸರಿ ಓಕೆ ಓಕೆ. ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕಾಣದಂತ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈ ಕೊಟ್ಟು ಹೋದನು. ಆಕಾಶ ಮೇಲೆ ಇತ್ತನು, ನಮ್ಮ ಶಿವ ಪಾತಾಳ ಕೆಳಗೆ ಬಿತ್ತನು. ಆಕಾಶ ಮೇಲೆ ಇತ್ತನು, ನಮ್ಮ ಶಿವ ಪಾತಾಳ ಕೆಳಗೆ ಬಿತ್ತನು. ನನಗೆ ಈ ಭೂಮಿಯಲ್ಲಿ ಧ್ವನಿಯಂತೆ ತೇಲಿ ಬಿತ್ತು, ಕಾಣದಂತ ಶಿವ ಕಾಣದಂತ ಮಾಯಬಾಬನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನನಗೆ ಕರೆದು ನನಗೆ ಒಂದೆರಡು ಮಾತಾಡಿದ್ದೆ. ಜೈ ಕರ್ನಾಟಕ, ಜೈ ಕಾಶಿನಾಥ್ ನೆಲ್ಮಂಗ್ಲ ಸರ್ ಪಾಸ್ ಮಾಡಿ ಸರ್. ಥ್ಯಾಂಕ್ ಯು ಸೋ ಮಚ್ ರವಿ ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ಚಿತ್ರವನ್ನ ಜವಾಬ್ದಾರಿಯಾಗಿ ತೆಗೆದುಕೊಂಡು ಕೆಲಸ ಮಾಡಿದ್ದಾರೆ. ಸೊ ಮೊದಲು ಅವರೊಬ್ಬರೇ ಕೆಲಸ ಎಲ್ಲ ಮಾಡ್ತಾ ಇದ್ರು. ನಾನು ಬಂದಿದ್ದೀನಿ, ಕರೆದು ನಾನು ನೋಡಿ ಸರ್ ಅಂತ ಹೇಳಿದ್ರು. ಸರ್ ಅವ್ರ ಕೆಲಸನೂ ನನಗೆ ತುಂಬ ಇಷ್ಟ ಆಯಿತು. ರಾತ್ರಿ ಹಗಲು ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ರು. ಅದು ಸೆಟ್ಟಲ್ಲಾಗಲಿ ಬೇರೆ ಯಾವುದೇ ವರ್ಕಲ್ಲಾಗಲಿ ತುಂಬ ಸಿನ್ಸಿಯರ್ ವರ್ಕರ್. ಮತ್ತು ಕ್ಯಾಮ್ರಾಮನ್ ಸರ್ ದೀಪಕ್ ಸರ್ ಅಷ್ಟೇ, ಅವ್ರು ನಾವೇನು ಹೇಳಿದ್ರು ಅವರು ಡಿಸ್ಕಷನ್ ಮಾಡಿ ಕೆಲಸ ಮಾಡ್ತಾ ಇದ್ದೇವೆ ನಾವು. ಮತ್ತು ಹೀರೋ ಸಾಹೇಬ್ರಿಗೆ ಸುಮಾರು ರಿಯಲ್ ಆಗಿ ಒದೆಗಳು ಬಿದ್ದುಬಿಟ್ಟಿದೆ ಪಾಪ. ನಾವು ಹಂಗೂ ಹೇಳ್ತಾ ಇದ್ದೆ. ಆಮೇಲೆ ರಾಜು ಸರ್ ಅಷ್ಟೇ, ಅವರು ಕೂಲಾಗಿ ಹೇಳ್ತಾರೆ ಸೆಟ್ಟಲ್ಲಿ. ನಾನು ಅವರು ಹೀರೋ ಸರ್ ಹೇಳಿದೆ, ಸರ್ ನೀವು ಯಾವಾಗಲೂ ಅಣ್ಣ ಅವ್ರನ್ನ ನೆನೆಸ್ಕೊಳ್ಳಿ, ಎಲ್ಲ ರಿಯಾಕ್ಷನ್ ಬರ್ತಾರೆ ಅಂತ ಹೇಳ್ತಾರೆ. ಅಥವಾ ಹಾಗೆ ಮಾಡಿದ್ರು ಅವ್ರನ್ನ. ನನಗೆ ಭಾಳ ಖುಷಿ ಆಯಿತು. ಯಾಕೆಂದರೆ ಹೊಸ ತಂಡದಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ಆಯ್ತು ನಮಗೆ. ನಮ್ಮ ಕಾಲನೇ ಬೇರೆ, ಈ ಕಾಲನೇ ಬೇರೆ. ಅದು ನಗ್ನಗ್ತಾ ಕೆಲಸ ಮಾಡ್ತಾಯಿದ್ದೆ ನಾವೆಲ್ಲ. ರಾಜು ಯಾವುದೇ ಎಲ್ಲ ಕಥೆನೂ ಅವರು ನಮ್ಮ ಹೀರೋ ಸಾಹೇಬ್ರಲ್ಲೇ ಇತ್ತು. ರಾಜುನು ಅಷ್ಟೇ ಜವಾಬ್ದಾರಿ ತಗೊಂಡು ಯಾವುದೇ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೂ ಕೂಡ ಆವಾಗಲೇ ಸಾಲ್ವ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೆ ನಾವು. ಸೊ ದೊಡ್ಡ ಬೇನರ್ ಥರನೇ ಎಲ್ಲ ಊಟ ತಿಂಡಿ ಪೇಮೆಂಟ್ ಏನೇ ಇರ್ಬೋದು ಕೂಡ ಯಾವುದು ತೊಂದರೆ ಇಲ್ಲ ನಮಗೆ. ಸುಖವಾಗಿ ನಡ್ಸ್ಕೊಂಬಂದ ನಾವೆಲ್ಲ. ವರ್ಧನ್ ಸರ್ ಫೈಟ್ ಬಂದರು, ಎಲ್ಲರದು ಅಷ್ಟೇ. ಪಟ್ಟೇನಗರ ಸರ್ ಅಷ್ಟೇ, ಹೀರೋಯಿನ್ ಅಷ್ಟೇ. ಭಾಳ ಸ್ವಂತ ಒಂದು ಟ್ರಿಪ್ಪಲ್ಲಿ ಟೀಮಲ್ಲಿ ಟೂರ್ ಹೋದಂಥರ ಆಯಿತು ನಮ್ಮ ಜಾಬು. ಅಷ್ಟು ಚೆನ್ನಾಗಿ ಇತ್ತು. ಮತ್ತು ಇದು ಕಾಂಟ್ರವರ್ಸಿಯಾಗಿ ಈ ಸಿನಿಮಾ ಸ್ವಲ್ಪ ಜವಾಬ್ದಾರಿ ಇದೆ ರಾಜು ಅವ್ರಿಗೆ. ತಾಜ್ ಅಂತ ಇದೆಯಲ್ಲ, ಅದರಿಂದ ಸ್ವಲ್ಪ ಸಮಸ್ಯೆ ಅಂತ ನಾನು ಹೇಳಿದೆ. ಇಲ್ಲ ಸರ್ ಆ ಥರ ಇಲ್ಲ ಅಂದರೆ ಚೆನ್ನಾಗಿ ಕೆಲಸ ಬಂದಿದೆ. ಭಾಳ ಸಂತೋಷ. ಈ ಚಿತ್ರನ ಕನ್ನಡ ಜನತೆ ನೋಡಿ ಆಶೀರ್ವಾದ ಮಾಡಲಿ ಅಂತ ತಮ್ಮೆಲ್ಲರೂ ಪರವಾಗಿ ಕೇಳ್ಕೊತಾ ಇದ್ದೀನಿ. ಅಷ್ಟೇ ಸರ್, ಧನ್ಯವಾದಗಳು ಸರ್. ಒಂದು ರೆಡಿ.